सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् परामंबिकाम्. ನೋಡಿದ್ವಿ. ಅವಳು ನಿತ್ಯ, ಅವಳಿಗೆ ಜನ್ಮ ಮರಣ ಇತ್ಯಾದಿ ಇಲ್ಲ. ಆದರೂ ಕೂಡ ಸುಮೇಧ ಋಷಿಯ ಬಳಿ ಸುರಥ ಮತ್ತು ಸಮಾಧಿ ಬಂದು ಕೇಳಿದಾಗ ಅವ್ರು ಹೇಳಿದ್ದೇನು? ನಿತ್ಯೈವ ಸಾ ಜಗನ್ಮೂರ್ತಿ, ಜಗತ್ತಿನ ಆಕಾರದಲ್ಲಿರುವಂತಹ ತಾಯಿ ನಿತ್ಯಳು. ಆದರೂ ಕೂಡ ತಥಾಪಿ ತಸ್ಯ ಸಮುತ್ಪತ್ತಿ, ಅವಳು ಆಗಾಗ ಬರ್ತಾಳೆ. ಯಾಕೆ ಅಂದ್ರೆ ದೇವ ಕಾರ್ಯಕ್ಕಾಗಿ ಅನ್ನುವ ಮಾತನ್ನ ನಾವು ನೋಡಿದ್ವಿ. ಅಂದ್ರೆ ಅವಳು ಯಾವಾಗಲೂ ಇದ್ದಾಳೆ, ಎಲ್ಲಾ ರೂಪದಲ್ಲಿದ್ದಾಳೆ, ಎಲ್ಲೆಲ್ಲೂ ಇದ್ದಾಳೆ. ಆದರೂ ಕೆಲವು ಸಂದರ್ಭದಲ್ಲಿ, ಕೆಲವು ರೂಪದಲ್ಲಿ, ಕೆಲವು ಕಾರಣಕ್ಕಾಗಿ ತನ್ನನ್ನ ತಾನು ತೋರ್ಪಡಿಸಿಕೊಳ್ತಾಳೆ, ವ್ಯಕ್ತಪಡಿಸಿಕೊಳ್ತಾಳೆ. ಅಂಥ ತಾಯಿ ತಾನು ಜೀವಿಗಳ ಮೇಲಿನ ಕೃಪೆಗಾಗಿ, ಜೀವಿಗಳ ಮೇಲಿನ ಅನುಗ್ರಹಕ್ಕಾಗಿ ತನ್ನನ್ನ ತಾನು ವ್ಯಕ್ತಪಡಿಸ್ಕೊಂಡ್ಲು, ತೋರಿಸ್ಕೊಂಡ್ಲು. ಆ ಕೃಪೆ ಎಷ್ಟು ಮಟ್ಟಿಗಿದೆ ಅನ್ನೋದನ್ನ ನಾವು ಆ ತಾಯಿಯ 4 ತೋಳುಗಳಲ್ಲಿ ನೋಡಿದ್ವು. ಒಂದೊಂದು ಬಾಧೆ ಇರುವಂಥ, ಅಂದ್ರೆ ಪಂಚ ತನ್ಮಾತ್ರಗಳಲ್ಲಿ ಒಂದೊಂದು ತನ್ಮಾತ್ರೆಯ ಸೆಳೆತ ಇರುವಂಥ ಜೀವಿಗಳಿಗೆ ಬದುಕು ದುರ್ಭರ ಆಗಿದ್ದಾಗ 5 ತನ್ಮಾತ್ರಗಳಿಗೆ ಬದ್ಧರಾಗಿರುವಂಥ ಈ ಜೀವಗಳ ಉದ್ಧಾರ ಹೇಗಪ್ಪ ಅನ್ನುವಂಥ ಒಂದು ಕರುಣೆಯಿಂದ ಆಕೆ ತಾನು ತನ್ನ 4 ತೋಳುಗಳಲ್ಲಿ ರಾಗ, ಕ್ರೋಧ ಇತ್ಯಾದಿಗಳನ್ನ ಇಟ್ಟುಕೊಂಡಿದ್ರೂ ಕೂಡ ಅವಳೇ ಮತ್ತೆ ಮನಸ್ಸೆಂಬ ಸಂಕಲ್ಪ ಶಕ್ತಿಯನ್ನು, ಇಚ್ಛಾಶಕ್ತಿಯನ್ನು, ಜ್ಞಾನಶಕ್ತಿಯನ್ನು, ಕ್ರಿಯಾಶಕ್ತಿಯನ್ನು ತನ್ನ ಒಂದು ಅಧೀನದಲ್ಲಿಟ್ಕೊಂಡು ಜೀವಿಗಳನ್ನ ತಾನು ತನ್ನ ಕಡೆಗೆ ಸೆಳೆದುಕೊಳ್ಳುವುದಕ್ಕೆ ಬೇಕಾದಂಥ ಒಂದು ಕೆಲಸ ಕೂಡ ಮಾಡ್ತಾ ಇದ್ದಾಳೆ. ಆ ಜೀವಿಗಳ ಮೇಲೆ ಆಕೆ ಕರುಣೆ ತೋರ್ತಾ ಇದ್ದಾಳೆ ಅನ್ನುವ ಭಾಗವನ್ನ ನಾವು ನೋಡಿದ್ವಿ. ಈಗ ನಿನ್ನೆಯ ದಿವಸದಲ್ಲಿ ನಾವು ಪರಿಭಾವಿಸಿಕೊಂಡಂಥ ನಾಮ ತನ್ನದೇ ಆದಂಥ ಒಂದು ರಾಗ, ತನ್ನದೇ ಆದಂಥ ಒಂದು ಪ್ರೇಮ, ತನ್ನದೇ ಆದಂಥ ಒಂದು ಕಾಂತಿ, ಅದನ್ನ ಆಕೆ ಏನ್ ಮಾಡಿದ್ದಾಳೆ? ಎಲ್ಲರ ಮೇಲೆ ಹಾಕಿದ್ದಾಳೆ. ಆದ್ದರಿಂದ ಆ ಭಾವದಿಂದ ಅವರು ಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ಇದನ್ನ ನಾವು ಮತ್ತೆ ಮನಸ್ಸಲ್ಲಿ ಯೋಚನೆ ಮಾಡ್ಕೊಳ್ಬೇಕು. ನೀನು ಕೆಲಸದಲ್ಲಿ ಇದೆಯಾ, ನೀನು ಒಳ್ಳೆಯವಳು, ನಾನು ಕೆಲಸದಲ್ಲಿದ್ದೀನಿ, ನಾನು ಒಳ್ಳೆಯವನು, ಅವನು ಕೆಲಸ ಮಾಡ್ತಿದ್ದಾನೆ, ಅವನು ಕೆಟ್ಟವನು, ಈ ರೀತಿಯಾದ ಭಾವನೆ ಯಾವಾಗ ಬರುತ್ತೆ? ನಾನು ನೀನು ತಾಯಿಗಿಂತ ಬೇರೆ ಅನ್ನುವುದನ್ನು ಭಾವಿಸಿಕೊಂಡಾಗ. ಆದರೆ ಇಲ್ಲಿ ನಿಜಾರುಣ ಪ್ರಭಾಪೂರ ಮಜ್ಜ ಬ್ರಹ್ಮಾಂಡ ಮಂಡಲ, ತನ್ನ ಅರುಣೆಯ ಪ್ರಭದಲ್ಲಿ, ಅರುಣ ಪ್ರಭೆಯಲ್ಲಿ ಎಲ್ಲರನ್ನ ಮುಳುಗಿಸಿದ್ದಾಳೆ. ಆದ್ರಿಂದ ನೀನಿರೋದು, ನಾನಿರೋದು, ಅವನಿರೋದು, ಅವಳಿರೋದು, ಅವರಿರೋದು, ಇವರಿರೋದು, ಅದಿರೋದು, ಇದಿರೋದು ಎಲ್ಲ ಎಲ್ಲಿ? ಆ ತಾಯಿಯ ಮಡಿಲಿನಲ್ಲೇ. ತಾಯಿಯ ಮಡಿಲಿನಲ್ಲೇ ಎಲ್ಲರೂ ಇರುವಾಗ ನಾನು ಹೆಚ್ಚು ನೀನು ಕಡಿಮೆ ಅಂತೇನು? ಯಾರೋ ಒಬ್ರು ಕಾಲಲ್ಲಿದ್ದಾರೆ, ಯಾರೋ ಒಬ್ರು ತಲೆ ಮೇಲಿದ್ದಾರೆ ಅಂದ್ರೆ ಆಗ ಹೆಚ್ಚು ಕಡಿಮೆ ಅಂತ ಜಗಳ ಬರುತ್ತೋ ಏನೋ. ಇರೋದೆಲ್ಲರೂ ಅಲ್ಲೇ. ಯಾಕೆ? ಅಲ್ಲಿರೋ ಅರ್ಥ ಅದು ತಾನೆ. ಜಗತ್ತನ್ನುವುದರೊಳಗೆ ತನ್ನ ಒಂದು ಪ್ರೀತಿಯ ಛಾಯೆಯನ್ನು ಅವಳು ಹಬ್ಬಿದ್ದಾಳೆ. ತನ್ನ ಪ್ರೀತಿಯ ಛಾಯೆ ಇಟ್ಟಿದ್ದಾಳೆ ಅಂದ ಮೇಲೆ ಆ ಪ್ರಪಂಚದಲ್ಲಿರುವ ಎಲ್ಲರನ್ನೂ ಪ್ರೀತಿಯಿಂದ ನೋಡ್ತಿದ್ದಾಳೆ. ಅವಳಿಗೆ ಇವನು ದುಷ್ಟ, ಇವನು ಸಜ್ಜನ ಅನ್ನುವಂಥದ್ದೇನೂ ಇಲ್ಲ. ಇವನನ್ನ ಸದೆ ಬಡಿದು ಹಾಕ್ಬಿಡ್ಬೇಕು ಅಂತಿಲ್ಲ. ಹಾಗಿದ್ದಿದ್ರೆ ನಾವು ಅನೇಕ ಬಾರಿ ನೋಡಿದ್ದೇವೆ. ಈಗ ಶುಂಭ ನಿಶುಂಭಾದಿಗಳ ಬಾಧೆ ಜಾಸ್ತಿ ಆದಾಗ, ದೇವತೆಗಳು ಮೊರೆ ಇಟ್ಟಾಗ ಅವಳೇನ್ ಮಾಡಿದ್ಲು? ತನ್ನ ಪತಿಯಾದವನನ್ನ, ಅಂದ್ರೆ ತನಗಿಂತ ಪತಿ ಎಂದಾಗ ಒಂದು ಹೆಜ್ಜೆ ಹೆಚ್ಚಲ್ವಾ, ಅಂಥವನನ್ನ ದೂತನನ್ನಾಗಿ ಕಳಿಸಿದ್ಲು. ಯಾರ ಹತ್ತಿರಕ್ಕೆ? ಶುಂಭ ನಿಶುಂಭಾದಿಗಳ ಬಳಿಗೆ. ಯಾಕೆ ಕಳಿಸಿದ್ಲು? ಅವ್ರ ಮೇಲೆ ಕರುಣೆ ಇರೋದ್ರಿಂದ ತಾನೇ, ಅವರು ಚೆನ್ನಾಗಿ ಬದುಕಲಿ ಅನ್ನೋ ಕಾರಣದಿಂದ ಕಳಿಸಿದ್ಲು. ಯಾತಕ್ಕೆ? ಇವ್ರು ಯಾರು ಬದುಕಬಾರದು ಅಂತಿದ್ರೆ ಸೃಷ್ಟಿನೇ ಮಾಡ್ತಾ ಇರ್ಲಿಲ್ಲ. ಸೃಷ್ಟಿ ಮಾಡಿದ್ದಲ್ಲದೆ ಪ್ರತಿಯೊಬ್ಬರಿಗೆ ಅವರವರದೇ ಆದ ಒಂದು ಲೋಕ, ಅವರವರದೇ ಆದ ಒಂದು ಜಾಗ ಕೊಟ್ಟಿದ್ದಾಳೆ.
ಆದ್ರಿಂದ ಅವಳು ಏನು ಹೇಳಿ ಕಳಿಸಿದ್ಲು, ನೋಡಿಪ್ಪ ನಿಮಗೆ ನಿಮ್ಮದಾದ ಜಾಗ ಇದೆ, ನಿಮಗಾಗಿ ಲೋಕ ಒಂದು ಸೃಷ್ಟಿ ಇದೆ, ಯಾವುದು ಅತಲ ವಿತಲ ಸುತಲ ತಲಾತಲಾದಿಗಳಿದೆ, ಅಲ್ಲಿ ಹೋಗಿ ನೆಮ್ಮದಿಯಾಗಿ ಬದುಕಿ. ನಿಮ್ಮದಲ್ಲದರ ಮೇಲೆ ಆಕ್ರಮಣ ಯಾಕೆ ಮಾಡಕ್ ಬರ್ತಾ ಇದ್ದೀರಿ? ನಿಮಗೆ ಕೊಟ್ಟಿರುವಂಥ ಜಾಗದಲ್ಲಿ ನೀವು ನೆಮ್ಮದಿಯಾಗಿ ಇರಿ. ಇದು ತಾಯಿಯ ಕರುಣೆ. ಯಾವಾಗ ಕೊಟ್ಟಿರುವುದನ್ನ ಮೀರಿ ನಿಂದು ನಂಗೆ ಇರ್ಲಿ, ಅವ್ರದ್ದು ನಂಗೆ ಇರ್ಲಿ, ಇವ್ರದ್ದು ನನಗೆ ಇರ್ಲಿ ಅಂತೇವೆ, ಆಗ ಯಾರಾದ್ರೂ ಸದೆ ಬಡಿಬೇಕಾದ್ದೆ. ಅದು ಕರುಣೆಗೆ ವಿಷಯ ಅಲ್ಲ. ಆದ್ದರಿಂದ ಅಂಥ ಜಾಗದಲ್ಲಿ ಆಕೆ ಕರುಣೆ ತೋರದೇ ಇದ್ರೂ ಕೂಡ ಇಷ್ಟು ಮಾತು ಹೇಳ್ತಿರೋದು, ನಿಜಾರುಣ ಪ್ರಭಾಪೂರ ಮಜ್ಜ ತಂದಾಗ ತನ್ನ ಪ್ರಭೆಯೊಳಗೆ ಎಲ್ಲರನ್ನ ಮುಳುಗಿಸ್ಕೊಂಡಿದ್ದಾಳೆ. ತನ್ನ ಕರುಣೆಯ ಒಂದು ಮಡಿಲನ್ನ ಎಲ್ಲರಿಗೆ ಕೊಟ್ಟಿದ್ದಾಳೆ. ಅವಳದು ನಮ್ಮಂತೆ 3 ಅಡಿ 4 ಅಡಿ ಮಡಿಲಲ್ಲ ಅವಳದು, ವಿಶ್ವವೇ ಅವಳ ಮಡಿಲು. ಆದ್ರಿಂದ ಆ ವಿಶ್ವ ಎಂಬ ಮಡಿಲನ್ನ ನಿರ್ಮಾಣ ಮಾಡಿ 14 ಲೋಕಗಳನ್ನಿಟ್ಟು ಆಯಾಯ ಲೋಕಕ್ಕೆ ಅರ್ಹರಾದವರನ್ನ ಆಯಾಯ ಲೋಕದಲ್ಲಿ ಇಟ್ಟಿದ್ದಾಳೆ. ಒಂದು ಲೋಕದವರು ಮತ್ತೊಂದು ಲೋಕಕ್ಕೆ ಬರುವುದಕ್ಕೆ ಅಡ್ಡಿ ಇಲ್ಲ, ಅದಕ್ಕೆ ಬೇಕಾದ ಅಧಿಕಾರ ಸಂಪಾದಿಸ್ಬೇಕಲ್ವಾ. ನಾನು 8ನೇ ಕ್ಲಾಸಿಗೆ ಬೇಕಾದಂಥ ವಿದ್ಯಾಭ್ಯಾಸನೇ ಸರಿಗೆ ಮಾಡ್ಕೊಂಡಿಲ್ಲ. ನಾನು 10ನೇ ಕ್ಲಾಸಲ್ಲಿ ಬರ್ತೇನೆ, ನನ್ನನ್ನು 10 ಪಾಸ್ ಮಾಡಿಸಿ ನಾನು ಕಾಲೇಜ್ಗೆ ಹೋಗ್ತೇನೆ ಅಂತ ಕೇಳೋದು ಅರ್ಥ ಇಲ್ಲ. ಇಲ್ಲಪ್ಪ ನೀನು 8ನೇ ಕ್ಲಾಸಿನ ಓದ್ಕೊಂಬ ಅಂತಾನೆ ಹೇಳ್ತಾರೆ. ಯಾಕೆ ಕಾಲೇಜಿಗೆ ಬಂದು ಕೂತ್ರೆ 8, 9 ಪಾಠ ಗೊತ್ತಿಲ್ಲದೆ ಇದ್ರೆ ಕಾಲೇಜದೇನು ಅರ್ಥ ಆಗುತ್ತೆ? ಅದಕ್ಕೋಸ್ಕರ ಆ ಅರ್ಹತೆ ಪಡಿಬೇಕಾದ್ರೆ ನೀನು 8, 9ನ ಪಾಠನ ಮುಗಿಸ್ಕೊಂಡು ಬರಬೇಕು. ಹಾಗೆ ನೀನು ಉನ್ನತ ಲೋಕನ ಹೊಂದಬೇಕು ಅನ್ನೋದಾದ್ರೆ, ನಿನಗೆ ಅತಲ ವಿತಲ ಸುತಲಾದಿಗಳು ಬೇಡ ಅನ್ನೋದಾದ್ರೆ ಈ ಲೋಕಕ್ಕೆ ಬೇಕಾದ ಅರ್ಹತೆ ಪಡ್ಕೊಂಡು ಬಾ. ನಿನ್ನನ್ನು ಯಾರು ಅವಾಗ ತಳ್ಳೋದಿಲ್ಲ. ಆದರೆ ಬರೀ ಬಲದಿಂದ ಆಕ್ರಮಣ ಮಾಡ್ತೇನೆ ಅಂದ್ರೆ ಅದನ್ನು ಯಾರು ಮೆಚ್ಚೋದಿಲ್ಲ. ಅಂದ್ರೆ ಅರ್ಥ ಏನಾಯ್ತು? ತಾಯಿ ಎಲ್ಲರಿಗೆ ತನ್ನ ಸ್ಥಾನ ಕೊಟ್ಟಿದ್ದಾಳೆ, ಅವರವರಿಗೆ ಬೇಕಾದ್ದನ್ನು ಅವಳು ಸೃಷ್ಟಿ ಮಾಡಿದ ಮೇಲೆ ಕೊಟ್ಟಿದ್ದಾಳೆ. ಇದೆಲ್ಲ ಪ್ರಶ್ನೆ ಸಾಮಾನ್ಯ ಜನರ ಮನಸ್ಸಲ್ಲಿ ಬರುತ್ತಲ್ಲ, ಸೃಷ್ಟಿಸೋದು ಯಾಕೆ, ಹೊಡೆಯೋದು ಯಾಕೆ, ಕೊಲ್ಲೋದು ಯಾಕೆ ಅಂತ ಈ ಇಂಟೆಲೆಕ್ಚುಯಲ್ಸ್ ಅನ್ನಿಸ್ಕೊಂಡವರು ಇಲ್ಲದ ವಿವರಣೆಗಳನ್ನ ಕೊಡ್ತಾರಲ್ಲ. ಅದಕ್ಕಾಗಿ ಇಷ್ಟು ಹೇಳ್ತಾ ಇದ್ದೇನೆ. ಸೃಷ್ಟಿ ಮಾಡಿದ ಮೇಲೆ ಎಲ್ಲರೂ ಬದುಕಬೇಕು ಅನ್ನೋದೇ. ಆಸುರಿ ಶಕ್ತಿಯನ್ನ, ಅಧರ್ಮವನ್ನ, ಪಾಪವನ್ನು ಜೊತೆಯಲ್ಲಿ ಸೃಷ್ಟಿ ಮಾಡಿದ್ರು. ಅದು ಬೇಡ ಅಂತ ಸೃಷ್ಟಿ ಮಾಡಿಲ್ಲ. ಆದರೆ ಎಲ್ಲಕ್ಕೂ ಒಂದು ನಿಯಮ ಹಾಕಿದ್ದಾಳೆ, ಎಲ್ಲಕ್ಕೂ ಕೂಡ ಒಂದು ಬಾರ್ಡರ್ ಕೊಟ್ಟಿದ್ದಾಳೆ. ಆ ಬಾರ್ಡರ್ ಅಲ್ಲಿ, ಆ ಜಾಗದಲ್ಲಿದ್ರೆ ಯಾರಿಗೂ ಅಡ್ಡಿ ಇಲ್ಲ. ಅದನ್ನು ಮೀರಿ ಬರ್ತೀನಿ ಅಂದ್ರೆ ಅರ್ಹತೆ, ಪಾಪ ಪುಣ್ಯದ ಅರ್ಹತೆಯನ್ನು ಪಡ್ಕೊಳ್ಳಿ, ಬರ್ಲಿ. ನಾನು ಪಾಪವಾಗೇ ಇದ್ದು ಪುಣ್ಯ ಜಾಗ ಬೇಕು ಅಂದ್ರೆ ಅದು ಕೊಡೋದಕ್ಕೆ ಸಾಧ್ಯ ಇಲ್ಲ. ಸಾಧ್ಯನಾ? ಲೋಕದಲ್ಲೇ ನಾವು ಯೋಚನೆ ಮಾಡಿದ್ರೆ ಅದು ಸಾಧ್ಯ ಇಲ್ಲ. ಹಾಗಾಗಿ ತನ್ನ ಒಂದು ಅರುಣೆಯ ಪ್ರಭದಲ್ಲಿ, ಅರುಣಾ ಪ್ರಭೆಯಲ್ಲಿ ಎಲ್ಲರನ್ನ ಇಟ್ಟುಕೊಂಡು ಎಲ್ಲರನ್ನೂ ಸಲಹುವಂತ ಆ ತಾಯಿಯ ಹೃದಯ ವೈಶಾಲ್ಯವನ್ನ ನಾವು ಗಮನಿಸಿಕೊಂಡ್ವಿ. ನಿಜಾರುಣ ಪ್ರಭಾ ಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ. ಆ ಬ್ರಹ್ಮಾಂಡವನ್ನೇ ತನ್ನ ಒಂದು ಪ್ರಭೆಯೊಳಗೆ ಮುಳುಗಿಸ್ಕೊಂಡಿದ್ದಾಳೆ. ಆ ಕರುಣೆ ಎಲ್ಲರ ಮೇಲೆ ಹರಡಿಸಿದ್ದಾಳೆ. ಆದ್ರಿಂದಲೇ ಎಲ್ಲರಿಗೂ ಕೂಡ ಅವಕಾಶ ಕೊಡ್ತಾಳೆ. ತಿದ್ಕೊಳ್ಳೋಕೆ ಅವಕಾಶ ಕೊಡ್ತಾಳೆ, ಮುಂದೆ ಬರೋದಕ್ಕೆ ಅವಕಾಶ ಕೊಡ್ತಾಳೆ, ಚೆನ್ನಾಗೋದಕ್ಕೆ ಅವಕಾಶ ಕೊಡ್ತಾಳೆ, ಉತ್ತಮ ಗತಿ ಹೊಂದೋದಕ್ಕೆ ಅವಕಾಶ ಎಲ್ಲ ಮಾಡ್ತಾಳೆ. ಬಂದರೆ ಸಂತೋಷ, ಬರದೇ ಇದ್ರೆ ಕೊನೆಯಲ್ಲಿ ತಾನು ಆ ದಾರಿಗೆ ತರಿಸೋ ಪ್ರಯತ್ನ ಕೂಡ ಅವಳಿಗೆ ಇದೆ ಅನ್ನುವ ತತ್ವವನ್ನ ಮನಸ್ಸಿಗೆ ತಂದುಕೊಳ್ತಾ ಮುಂದಿನ ನಾಮವಾಗಿ ನಾವು ನೋಡಿದ್ದು ಚಂಪಕಾಶೋಕ ಪುನ್ನಾಗ ಸೌಗಂಧಿಕ ಲಸತ್ಕಚ ಎಂಬುದಾಗಿ. ಅವಳ ಕೂದಲು ಹೊಳಿತಾ ಇದೆ. ಲಸತ್ ಅಂದ್ರೆ ಬೆಳಗುತ್ತಾ ಇದೆ, ಹೊಳಿತಾ ಇದೆ. ಕಚ ಅಂದ್ರೆ ಕೂದಲು. ಆ ಕೂದಲು ಯಾವ ರೀತಿ ಹೊಳಿತಾ ಇದೆ, ಸುಂದರವಾಗಿದೆ ಅಂತ ಕೇಳಿದ್ರೆ ಚಂಪಕ, ಅಶೋಕ, ಪುನ್ನಾಗ, ಸೌಗಂಧಿಕ ಮೊದಲಾದ ಪುಷ್ಪಗಳನ್ನ ತನ್ನ ತಲೆಯಲ್ಲಿ ಅಲಂಕಾರವಾಗಿ ಇಟ್ಕೊಂಡು ಅವಳು ಶೋಭಿಸ್ತಾ ಇದ್ದಾಳೆ ಅಂತ ಒಂದು ಅರ್ಥ. ಈ ಅರ್ಥವನ್ನ ನಾವು ಭಾವಿಸಿಕೊಂಡಾಗ ಈ ಪುಷ್ಪಗಳಲ್ಲಿ ಮೊದಲೇ ನಿನ್ನೆ ದಿವಸ ನಾವು ನೋಡಿದ್ದೇವೆ. ಈ 4 ಹೇಳಿದರೆ 4 ಮಾತ್ರ ದೇವಿಗೆ ಪೂಜೆಗೆ ಅರ್ಹ, ಮಿಕ್ಕಿದ್ಯಾವುದು ಪೂಜೆಗೆ ಅರ್ಹ ಅಲ್ಲ ಅಂತಲ್ಲ ಅನ್ನೋದಕ್ಕೆ ನಿಜಾರುಣದಿಂದನೇ ಅರ್ಥ ಆಗಿಬಿಡುತ್ತೆ. ಯಾಕೆ? ಯಾವುದನ್ನು ಸೃಷ್ಟಿ ಮಾಡಿದಾಳೆ ಅದೆಲ್ಲ ಅವಳದೇ. ಅವಳದನ್ನ ಅವಳಿಗೆ ಕೊಡೋದೇ ಪೂಜೆ. ಪೂಜೆ ಅಂದ್ರೆ ಬೇರೆ ಏನೂ ಅಲ್ಲ, ಪರಮಾತ್ಮನದನ್ನ
ಪರಮಾತ್ಮನಿಗೆ ಕೊಡೋದು. ಅದು ಬಿಟ್ಟು ಪೂಜೆ ಅಂದ್ರೆ ತಲೆ ಮೇಲೆ ನೀರು ಹಾಕದೆ, ಗಂಧ ಇಟ್ಟೆ, ಧೂಪ ಹಾಕದೆ ಇದೆ ಅದೆಲ್ಲ ಪೂಜೆಯ ಅಂಗ ಇದೆ ನಿಜ. ಆದರೆ ನಿಜವಾದ ದೃಷ್ಟಿಯಲ್ಲಿ ಪೂಜೆ ಅಂದ್ರೇನು? ಪರಮಾತ್ಮನದನ್ನ ಪರಮಾತ್ಮನಿಗೆ ಕೊಡೋದು. ಆ ರೀತಿಯಲ್ಲಿ ಇದೆಲ್ಲವೂ ಕೂಡ ಪರಮಾತ್ಮನದು, ಆ ತಾಯಿಯದನ್ನ ತಾಯಿಗೆ ಕೊಡುವುದು ಅನ್ನೋದು ಮುಖ್ಯವಾದಂಥ ಒಂದು ಅರ್ಥ. ಈಗ ಇವುಗಳಲ್ಲಿ ಪರಿಮಳ ಇದೆ. ಹೂವು ಅಂದ್ರೆ ಹೂವಿಗೆ ಒಂದು ಅಂದ ಇದೆ. ಯಾವುದೇ ಒಂದು ಹೂ ತಗೊಳ್ಳಿ, ಹೂವನ್ನು ನೋಡಿದರೆ ಅದರ ದಳಗಳ ಒಂದು ಜೋಡಣೆ, ಆ ದಳಗಳಲ್ಲಿರುವಂಥ ಬಣ್ಣಗಳಲ್ಲಿ ಒಂದೇ ಹೂವಿನಲ್ಲಿ ಅನೇಕ ಬಣ್ಣಗಳ ಮಿಶ್ರ, ಆ ಮಿಶ್ರದಿಂದ ಅದಕ್ಕೆ ಬರುವ ಸೌಂದರ್ಯ. ಯಾವುದೇ ಒಂದು ಸಣ್ಣ ಹೂವು ತಗೊಳ್ಳಿ, ನೆಲದಲ್ಲೇ ಹರಡ್ಕೊಂಡು ಹೋಗ್ತಿರುತ್ತೆ, ಇಷ್ಟಿಷ್ಟೇ ಹೂವಿರುತ್ತೆ, ಎಷ್ಟು ಮುದ್ದಾಗಿರುತ್ತೆ, ಎಷ್ಟು ಅಂದವಾಗಿರುತ್ತೆ, ಎಷ್ಟೆಷ್ಟು ತರಹದ ಹೂವುಗಳಿರುತ್ತಲ್ವ. ಆ ಹೂವಿನ ಅಂದ, ಆ ಹೂವಿನಲ್ಲಿರುವ ಪರಿಮಳ, ಆ ಹೂವಿನಲ್ಲಿರುವ ಮಕರಂದ ಎಲ್ಲ ಯಾರ ಆಸ್ತಿ? ಎಲ್ಲ ಆ ದೇವಿಯ ಆಸ್ತಿ. ಆದ್ರಿಂದ ಎಲ್ಲವೂ ಕೂಡ ಅವಳಿಗೆ ಅರ್ಪಿತವಾಗುವ ಅರ್ಹತೆಯನ್ನ ಪಡ್ಕೊಂಡೇ ಬಂದಿದೆ. ಆದ್ರಿಂದ ಯಾವ ಪುಷ್ಪದಿಂದ ಬೇಕಾದರೂ ನಾವು ಅವಳನ್ನ ಆರಾಧಿಸಬಹುದು ಅನ್ನುವುದು. ಮತ್ತೆ ಆ ಹೂವಿನಲ್ಲಿರುವ ಆ ಅಂದ, ಆ ಚಂದ, ಆ ಬಣ್ಣ, ಆ ಒಂದು ಪರಿಮಳ, ಆ ಒಂದು ಮಕರಂದ ಯಾರ್ದು ಅಂದ್ರೆ ತಾಯಿಯದು. ಅದರಿಂದ ಪ್ರಪಂಚದಲ್ಲಿ ಯಾವುದಾದರೂ ಗುಣ ಇದ್ರೆ, ಯಾವುದಾದರೂ ಒಳ್ಳೆತನ ಇದ್ರೆ, ಯಾವುದಾದರೂ ಲೋಕವನ್ನೆಲ್ಲ ವ್ಯಾಪಿಸುವಂಥ ಒಂದು ವಿಶೇಷ ಶಕ್ತಿ ಇದ್ರೆ ಅದೆಲ್ಲ ಯಾರದು? ನಂದು ಅಂತ ನಾನು ಅಭಿಮಾನ ಪಡಬಾರದು. ಅದು ಪರಮಾತ್ಮನದು, ದೇವರದು, ತಾಯಿಯದು ಎಂಬ ಭಾವವನ್ನ ಹೊಂದಬೇಕು. ಆ ರೀತಿಯಲ್ಲಿ ಪೂಜೆಯನ್ನ ಮಾಡಬೇಕು ಅನ್ನೋದು ಒಂದು. ಈಗ ನಾವು ಯಾವ್ಯಾವ ರೀತಿಯಿಂದ ನೋಡಿ, ಅದಕ್ಕೆ ನಾನು ಹೇಳಿದೆ, ಛಾಂದೋಗ್ಯ ಉಪನಿಷತ್ತು ಆರಂಭದಿಂದ ಉಪಾಸನೆಯನ್ನೇ ಹೇಳುತ್ತೆ, ತೈತ್ತರೀಯ ಉಪನಿಷತ್ತು ಉಪಾಸನೆಯನ್ನೇ ಹೇಳುತ್ತೆ. ಉಪಾಸನೆ ಅಂದಾಗ ಆ ಉಪ ಅಂದ್ರೆ ಸಮೀಪಕ್ಕೆ ಹೋಗ್ತಾ ಹೋಗೋದು, ದೇವರ ಹತ್ತಿರಕ್ಕೆ ಹೋಗೋದಕ್ಕೆ ಯಾವ ಹಿಡಿಯನ್ನ ಬೇಕಾದ್ರೂ ಹಿಡ್ಕೊಳ್ಬಹುದು, ಯಾವುದನ್ನ ಹಿಡ್ಕೊಂಡ್ರು ಅದು ದೇವರ ಹತ್ತಿರ ಕರ್ಕೊಂಡು ಹೋಗುತ್ತೆ ಅಂತಾನೆ ಈ ತೈತ್ತರೀಯವಾಗಲಿ ಛಾಂದೋಗ್ಯವಾಗಲಿ ಹೇಳುತ್ತೆ. ತೈತ್ತರೀಯ ಬೀಜ ರೂಪದಲ್ಲಿ ಏನ್ ಹೇಳ್ಬಿಡುತ್ತೆ ಅಂದ್ರೆ ಅಧಿಲೋಕಂ ಅಧಿವಿದ್ಯಂ ಅಧಿಪ್ರಜಂ ಅಧ್ಯಾತ್ಮಂ ಅಂತ ಬೀಜವಾಗಿ ಹೇಳಿಬಿಡುತ್ತೆ. ಆದರೆ ಛಾಂದೋಗ್ಯ ಅದನ್ನ ವಿಸ್ತಾರ ಮಾಡ್ತಾ ಬರುತ್ತೆ. ಅಧಿಲೋಕ ಅಂದ್ರೇನು, ಅಧಿವಿದ್ಯೆ ಅಂದ್ರೇನು, ಅಧಿಪ್ರಜ ಅಂದ್ರೇನು, ಅದು ಯಾವ ರೀತಿ ನಾವು ಯಾವ್ದನ್ನು ಹಿಡ್ಕೊಳ್ಬೇಕು ಅನ್ನೋದನ್ನ ವಿಸ್ತಾರ ಮಾಡಿ ತೋರಿಸ್ತಾ ಬರುತ್ತೆ. ಹಾಗೆ ಮನೆಯಲ್ಲಿ ನಾವು ಧೂಪವನ್ನ, ಒಂದು ಗಂಧದ ಕಡ್ಡಿಯನ್ನ ಹಚ್ಚಿದರೆ ಅದರ ಪರಿಮಳ ಹೇಗೆ ಹರಡುತ್ತಾ ಹೋಗುತ್ತೆ, ಹಾಗೆ ಹರಡುವಂಥ ಒಂದು ಸೌಜನ್ಯ, ಸದ್ಗುಣ, ಸೌಶೀಲ್ಯ ನಮ್ಮೊಳಗೆ ಇರಬೇಕು. ಹಾಗೆ ನಮ್ಮ ಬದುಕು ಆಗಬೇಕು ಅನ್ನುವುದು ಒಂದು ತತ್ವ. ಎರಡನೇದು, ಆ ಪರಿಮಳವನ್ನ ಹಿಡ್ಕೊಂಡ್ರೆ, ಈ ಪರಿಮಳ, ಈಗ ಗಂಧದ ಕಡ್ಡಿಗಳನ್ನು ಹಾಗೆ ತಾನೇ ಮಾಡ್ತಾರೆ. ಮಲ್ಲಿಗೆ ಹೂವಿನ ಪರಿಮಳದ ಗಂಧದ ಕಡ್ಡಿ, ಸಂಪಿಗೆ ಹೂವಿನ ಹಾಲು ಮಡ್ಡಿ, ಹೀಗೆ ಯಾವ್ಯಾವುದೋ ಗಂಧಗಳ ಒಂದು ಕಡ್ಡಿಯನ್ನ ಮಾಡ್ತಾರೆ. ಆ ಗಂಧದ ಮೂಲಕ ನಾವು ನೋಡಬೇಕಿರೋದು ತಾಯಿಯನ್ನ. ಆದ್ರಿಂದಲೇ ಗಂಧವನ್ನ ಪೂಜೆಗೆ ಒಂದು ವಸ್ತುವಾಗಿ ಇಟ್ಕೊಂಡಿದ್ದೇವೆ. ಗಂಧವನ್ನ, ದಿವ್ಯ ಪರಿಮಳ ಗಂಧ ಬೇರೆ, ಗಂಧದ ಕಡ್ಡಿ ಆಗಿ ನಾವು ಧೂಪಮಾಘ್ರಾಪಯಾಮಿ ಎನ್ನುವಾಗ ವನಸ್ಪತ್ಯೋ ದಿವ್ಯೋ ಗಂಧಾಢ್ಯೋ, ವನಸ್ಪತಿ ಗಿಡಮೂಲಿಕೆಗಳಲ್ಲಿರುವಂಥ ಅವುಗಳನ್ನ, ಆ ಹೂವಿನ ರಸಗಳನ್ನ ತೆಗೆದು ಅದರಿಂದ ಮಾಡಿರುವಂತಹ ದಿವ್ಯವಾದ ಪರಿಮಳ ಗಂಧ, ಅದನ್ನ ನಾವು ದೇವಿಗೆ ಅರ್ಪಣೆ ಮಾಡ್ತೇವೆ ಅನ್ನುವಾಗ ಆ ಗಂಧವನ್ನೇ ಆಧಾರವಾಗಿ ಇಟ್ಕೊಂಡು ನಾವು ತಾಯಿಯನ್ನ ಸೇರಬಹುದು. ಅಂದ್ರೆ ಈ ಪರಿಮಳ ಒಂದು ಆಧಾರ ಸ್ತಂಭ, ಅದನ್ನ ನಾವೀಗ ನೆನಪಲ್ಲಿಟ್ಕೊಳ್ಬೇಕು. ಹಾಗಾಗಿ ಹಚ್ಚಿದ ಗಂಧದ ಕಡ್ಡಿಯ ಮೂಲಕ ಕೂಡ ನಾವು ಮಾಡುವ ಸೇವೆಯಲ್ಲಿ ಹಚ್ಚಿದ ಗಂಧದ ಕಡ್ಡಿಯನ್ನೇ ಆಧಾರವಾಗಿಟ್ಕೊಂಡ್ರು ದೇವಿಯ ಬಳಿಗೆ ಅದು ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಹೇಗೆ ಹೋಗುತ್ತೆ ನೋಡಿ, ಗಂಧದ ಕಡ್ಡಿ ಹಚ್ಚಿ ಬಿಟ್ರೆ ಅದು ಹೊಗೆ ಸುರುಳಿ ಸುತ್ತುತ್ತಾ ಮೇಲಕ್ಕೆ ಹೋಗುತ್ತೆ. ಹಾಗೆ ಆ ಪರಿಮಳ ನಮ್ಮನ್ನ ಊರ್ಧ್ವಗತಿಗೆ ಕೊಂಡೊಯ್ಯುವ ಒಂದು ಸಾಧನವಾಗಿ ಆಗಬೇಕು ಅಂತ ನಾವು ಭಾವಿಸಿಕೊಳ್ಳಬೇಕು. ಹೀಗೆ ಆ ಕಚಾನು ಇನ್ನೊಂದು ಪರಿಮಳದಲ್ಲಿ ನಮಗೆ ಹೇಳುವಾಗ ಪರಮಾತ್ಮನ ಒಂದು ಕೇಶಗಳು, ಪರಮಾತ್ಮನ ಕೇಶ, ವನಸ್ಪತ್ಯೋ ಕೇಶಾಹ,
ಕೂದಲುಗಳಿಂದ ಎಲ್ಲ ಗಿಡಮೂಲಿಕೆಗಳು ಬಂದಿದೆ ಎಂಬುದಾಗಿ ತೈತ್ತಿರೀಯ ಆರಣ್ಯಕ, ತೈತ್ತಿರೀಯ ಬ್ರಾಹ್ಮಣ ಎಲ್ಲ ಕಡೆಯಲ್ಲಿ ಪರಮಾತ್ಮನ ರೋಮಗಳೇ. ಅದರಲ್ಲಿ ಅವತಾರಗಳು ಬಂದಾಗ ವರಾಹಾದಿ ಅವತಾರಗಳನ್ನು ವರ್ಣನೆ ಮಾಡುವಾಗ ಹೇಳ್ತಾರೆ ಪರಮಾತ್ಮನ ರೋಮಗಳು ಈ ಎಲ್ಲ ಗಿಡಮೂಲಿಕೆಗಳು, ಬಳ್ಳಿಗಳು ಇತ್ಯಾದಿಯಾಗಿ ಹೇಳ್ತಾರೆ. ಆದ್ದರಿಂದ ಇವುಗಳ ಮೂಲಕ ಹೇಗೆ ನೋಡಿ, ಅದು ಗಂಧ ಅನ್ನುವುದು ಹೇಗೆ ಪರಮಾತ್ಮನ ಬಳಿಗೆ ನಮ್ಮನ್ನು ಸೇರಿಸುತ್ತೆ ಅನ್ನುವುದಕ್ಕಾಗಿ ಇಷ್ಟು ಹೇಳ್ತಾ ಇರೋದು. ಆದ್ರಿಂದ ಇದೆಲ್ಲವೂ ಕೂಡ ಪರಮಾತ್ಮನ ರೋಮಗಳ ಮೂಲಕ, ಅಂದ್ರೆ ಈ ಗಂಧದ ಕಡ್ಡಿ ಎಂಬುದು ಪರಮಾತ್ಮನ ರೋಮ, ತಾಯಿಯ ರೋಮ ಅನ್ನುವುದಾಗಿ ಭಾವಿಸಿಕೊಳ್ತಾ ಅದರ ಮೂಲಕ ಕೂಡ ನಾವು ತಾಯಿಯನ್ನ ಸೇರಬಹುದು ಅನ್ನುವ ಒಂದು ತತ್ವ. ಇನ್ನು ನಾವು ಕೇಶವನ್ನ ಏನಂತ ಹೇಳ್ಕೊಂಡ್ವಿ? ಯಾಮ್ಯಾಹ ಕೇಶಾಹ ಅಭವನ್, ತಾಯಿಯ ಕೂದಲು ಯಮನ ಒಂದು ತತ್ವದಿಂದಾಗಿದೆ ಅನ್ನುವುದನ್ನ ನೋಡಿದ್ವಿ. ಎಲ್ಲಿ? ದುರ್ಗಾ ಸಪ್ತಶತಿಯನ್ನ ಓದುವಾಗ. ಅಂದ್ರೆ ತಾಯಿಯ ಕೂದಲು ಯಮನದು ಅಂದಾಗ, ಈಗ ನಮಗೆ ತಾಯಿಯ ಕೂದಲನ್ನ ನಾವು ಹಿಡ್ಕೊಂಡ್ವಾ, ನಮ್ಗೇನಿಲ್ಲ? ಯಮಬಾಧೆ ಇಲ್ಲ. ಯಮಬಾಧೆ ಇಲ್ಲ ಅಂದ್ರೆ ಅರ್ಥ ಏನು? ಸಾಯೋದಿಲ್ಲ ಅಂತಲ್ಲ, ಮತ್ತೆ ಮತ್ತೆ ಹುಟ್ಟು ಸತ್ತು ಈ ಚಕ್ರದಲ್ಲಿ ಬರೋದು ಹೋಗೋದು, ಬಿದ್ದು ಹೊರಳಾಡೋದಿದೆಯಲ್ಲ, ಆ ಬಾಧೆ ಇರಲ್ಲ. ನೋಡಿ, ಇದು ತಾನೇ ನಿಜಾರುಣ ಪ್ರಭಾಪುರ ಅಂದಾಗ ನಾವು ಆಕೆಯನ್ನು ಆಶ್ರಯಿಸಿಕೊಂಡ್ರೆ ಅವಳ ಕರುಣೆಯಿಂದ ಅವಳು ನಮ್ಮನ್ನ ಮತ್ತೆ ಮತ್ತೆ ಈ ಚಕ್ರದಲ್ಲಿ ಬೀಳಿಸದೆ, ಅದನ್ನ ಕೂದಲಲ್ಲಿರುವಂತಹ ಅವಳ ಪುಷ್ಪಾದಿಗಳನ್ನ ನಾವು ಭಾವಿಸಿಕೊಂಡ್ರೂ ಕೂಡ, ಕೂದಲನ್ನ ಪುಷ್ಪಾದಿಗಳಿಂದ ಅಲಂಕೃತವಾದ ಕೂದಲನ್ನ ಭಾವಿಸಿಕೊಂಡ್ರು ನಮಗೆ ಇರುವುದು ಯಮಬಾಧಾರಹಿತವಾದಂಥ ಒಂದು ನಿತ್ಯ ಸುಮಂಗಳವಾದಂಥ ಒಂದು ಬದುಕು, ನಿತ್ಯ ಆನಂದದಾಯಕವಾದಂಥ ಒಂದು ಬದುಕು. ಆದ್ರಿಂದಲೇ ಆ ಪುಷ್ಪಗಳಲ್ಲಿ ತದೀಯಂ ಸೌರಭ್ಯಂ, ಆ ಇದು ಸುರಭಿಯನ್ನ, ಸುಗಂಧವನ್ನ ಇಟ್ಟಿರೋದು ಯಾರ್ದು ಅಂದ್ರೆ ತದೀಯಂ ಸೌರಭ್ಯಂ ಸಹಜಂ ಉಪಲಬ್ಧಂ. ಆ ತಾಯಿ ತಾನೇ ಈ ಪರಿಮಳವನ್ನ ಕೊಟ್ಟು, ಆ ಪರಿಮಳಗಳ ಮೂಲಕ ನನ್ನನ್ನ ಬಂದು ಸೇರಪ್ಪ, ನನ್ನನ್ನ ನೀನು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ, ಆದ್ರಿಂದ ಈ ಗಂಧದ ಮೂಲಕವಾದರೂ ಕೂಡ ನನ್ನನ್ನ ನೀನು ಬಂದು ಸೇರು. ಇನ್ನು ಈ ಹೂವುಗಳೆಲ್ಲ ಇದೆಯಲ್ಲ, ಯಾವುದು ಚಂಪಕ, ಪುನ್ನಾಗ ಅಂತ ಹೇಳಿದ್ವಲ್ಲ, ಇದೆಲ್ಲ ಎಲ್ಲಾ ತೋಟದಲ್ಲೂ ಇರುತ್ತೆ, ಎಲ್ಲರ ಮನೆಯಲ್ಲೂ ಅಲ್ಲಲ್ಲಿ ಇರುತ್ತೆ. ಯಾವುದು ಸುರಹೊನ್ನೆ, ಯಾವುದು ಪುನ್ನಾಗ ಇತ್ಯಾದಿಗಳು ಸಿಕ್ಕದೇ ಇರಬಹುದು, ಅಲ್ಲೊಂದು ಇಲ್ಲೊಂದು ಕಾಡಿನಲ್ಲಿ ಮಾತ್ರ. ಈಗ ಇವರೆಲ್ಲರೂ ಕೂಡ ತಾಯಿಗೆ ಹೂವಿನ ಮಾಲೆ ಮಾಡಬೇಕು ಅಂತ ಹೇಳಿ ಎಲ್ಲಾ ದೇವತಾ ಸ್ತ್ರೀಯರು, ನಾವು ನೋಡಿದ್ವಲ್ಲ 64 ಕೋಟಿ ಇದ್ದಾರೆ ಅಂತ ಹೇಳಿ, ಆ ಯೋಗಿನಿ ಸ್ತ್ರೀಯರೆಲ್ಲರೂ ಕೂಡ ಹೋದ್ರಂತೆ ಇಂದ್ರನ ಉದ್ಯಾನವನಕ್ಕೆ ಹೋಗಿ ಅಲ್ಲಿ ಹೂವನ್ನ ಕೊಯ್ಯೋಣ ಅಂತ ಹೋದ್ರಂತೆ. ಹೋದ್ರೆ ತೋಟಕ್ಕೆ ಎಲ್ಲಾ ಹೂವುಗಳು ಕೂಗ್ತಾ ಇದೆಯಂತೆ, ನನ್ನ ಆಯ್ಕೆ ಮಾಡ್ಕೋ, ನನ್ನ ಆಯ್ಕೆ ಮಾಡ್ಕೋ, ನನ್ನ ಬಿಟ್ಬಿಡ್ಬೇಡ, ನನ್ನ ಆಯ್ಕೆ ಮಾಡ್ಕೋ ಅಂತ ಕೂಗ್ತಾ ಇದೆಯಂತೆ. ಹಾಗೆ ಯಾವ ಒಂದು ಪುಷ್ಪ ಆದರೂ ಕೂಡ ನನ್ನನ್ನ ದೇವರ ಪಾದಕ್ಕೆ ಮುಟ್ಟಿಸು, ಅದಕ್ಕೆ ಕೈಕಾಲಿಲ್ಲ, ಹೂವಿಗೆ ಕೈಕಾಲಿಲ್ಲ. ಆದ್ರಿಂದ ಕೈಕಾಲಿರೋರು ನಾವೇನ್ ಮಾಡ್ಬೇಕು? ಆ ಹೂವನ್ನ ತಂದು ದೇವರ ಪಾದಕ್ಕೆ ಇಟ್ಟರೆ 2 ಲಾಭ. ಹೂವನ್ನ ದೇವರ ಪಾದಕ್ಕೆ ಇಟ್ಟು ಗಳಿಸಿದ ಪುಣ್ಯ, ಮತ್ತೆ ಗಿಡವಾಗಿ ಯಾರಿದ್ದಾರೋ ಏನೋ ನಮಗ್ ಗೊತ್ತಿಲ್ಲ, ನಮ್ಮ ಗತಿಸಿ ಹೋದ ಪಿತೃಗಳು ಯಾರ್ಯಾರು ಏನೇನಾಗಿದ್ದಾರೆ ನಮಗ್ ಗೊತ್ತಿಲ್ಲ. ಗಿಡವಾಗಿರಬಹುದು, ನಾವು ಹೇಳ್ಕೊಂಡಿದ್ದೇವೆ ಹಲ್ಲಿ, ಜಿರಳೆ, ಹಂದಿ, ಯಾವ್ಯಾವುದು ಆಗಿರಬಹುದು. ನಮ್ಮ ಕರ್ಮಾನುಸಾರ ಶರೀರ ಸಿಕ್ಕಿರುತ್ತೆ. ಆ ಗಿಡದಿಂದ ಹೂವನ್ನ ತಂದು ಪರಮಾತ್ಮನ ಪಾದಕ್ಕಿಟ್ಟರೆ ಆ ಗಿಡದ ಜನ್ಮ ಸಾರ್ಥಕತೆ ಮಾಡಿದ ಪುಣ್ಯ. ಬರೀ ಹೂವನ್ನ ನಾವು ದೇವರಿಗಿಟ್ಟಿದ ಪುಣ್ಯ ಅಷ್ಟೇ ಅಲ್ಲ, ಆ ಹೂವಿಗೆ ಜನ್ಮ ಸಾರ್ಥಕ ಆಯಿತು, ಹೂವನ್ನ ಕೊಟ್ಟಂತ ಗಿಡದ ಜನ್ಮ ಸಾರ್ಥಕ ಆಯಿತು. ಆ ಗಿಡ ಯಾವ ಪ್ರಾರಬ್ಧ ಕರ್ಮದಿಂದ ಗಿಡವಾಗಿತ್ತೋ ಅದರಿಂದ ಮುಕ್ತಿ ದೊರಕತು. ನೋಡಿ, ಚಂಪಕ, ಶೋಕ, ಪುನ್ನಾಗ, ಸೌಗಂಧಿಕಲ ಸತ್ಕಚನಲ್ಲಿ ತಾಯಿ ಆ ಒಂದು ತತ್ವವನ್ನಿಟ್ಟಿದ್ದಾಳೆ. ಜೊತೆಯಲ್ಲಿ ನಮ್ಗೆ ಹೇಳ್ತಾ ಇರೋದೇನೋ, ಯಾವ ಹೂವಾದರೂ ಕೂಡ ನಾವು ತಂದು ಪರಮಾತ್ಮನ ಪಾದಕ್ಕೆ ಇಡಬೇಕು. ಹಾಗಿಟ್ಟಾಗ ಆ ಜೀವಕ್ಕೆ ಒಂದು ಧನ್ಯತೆಯನ್ನ ಕೊಟ್ಟ ಭಾವ. ಹೂವುಗಳಿರೋದೇ ಪರಮಾತ್ಮನ ಪಾದ ಸೇರೋದಕ್ಕೆ. ಇಲ್ಲದೆ ಇದ್ರೆ ಅಯ್ಯೋ ನಾನು ಅನ್ಯಾಯ ಹೋಗ್ಬಿಟ್ನಲ್ಲ, ನನ್ನ ಬದುಕಾಗೋಯ್ತಲ್ಲ ಅಂತ ಅಳುತ್ತಾ ಅದು ಕೆಳಗೆ ಉದುರು ಬೀಳುತ್ತೆ.
ಕೆಳಗೆ ಉದುರಿ ಬಿದ್ದರೆ ಅದೇನು ದೋಷ ಏನಲ್ಲ. ಯಾಕೆಂದ್ರೆ ನಮಗೆ ಗೊತ್ತಿದೆ, ಪಾದೋಸ್ಯ ವಿಶ್ವಭೂತಾನಿ, ಪ್ರಪಂಚ ಎಲ್ಲ ಈಗ ನೋಡಿದ್ವಿ, ನಿಜಾರುಣ ಪ್ರಭಾಪುರ, ಪ್ರಪಂಚ ಎಲ್ಲ ತಾಯಿಯದೇ. ಆದ್ರಿಂದ ನೆಲದ ಮೇಲೆ ಬಿದ್ದರೂ ತಮಗೆ ತಾವೇ ತಾಯಿಗೆ ಪೂಜೆ ಮಾಡಿಕೊಂಡಂಥ ಒಂದು ಸೌಭಾಗ್ಯ. ಅದು ಶ್ರೀರಾಮಕೃಷ್ಣರಿಗೆ ಹಾಗೆ ದರ್ಶನ ಆಯ್ತಂತೆ. ಮೊದಲು ಅವರು ಹೋಗಿ ಎಲ್ಲ ಗಿಡಗಳಿಂದ ಹೂವನ್ನು ಬಿಡಿಸ್ಕೊಂಡು ಬಂದು ದೇವರಿಗೆ ಆರಾಧನೆ ಮಾಡ್ತಾ ಇದ್ರು. ಒಂದು ದಿವಸ ಹಾಗೆ ಹೂ ಬಿಡಿಸ್ಕೊಂಡು ಬರೋಣ ಅಂತ ತೋಟಕ್ಕೆ ಬಂದಿದ್ದಾರೆ. ಗಿಡಕ್ಕೆ ಕೈ ಇಡಕ್ಕೆ ಅವ್ರಿಗೆ ಆಗುತ್ತಾ ಇಲ್ಲ. ಯಾಕೆ ಅಂದ್ರೆ ಎಲ್ಲ ಹೂವುಗಳು ಈಗಾಗಲೇ ದೇವರಿಗೆ ಪೂಜೆ ಆಗ್ಬಿಟ್ಟಿದೆ. ಗಿಡದಲ್ಲಿ ಇಟ್ಕೊಂಡೇ ಗಿಡನೇ ತಾನು ದೇವರಿಗೆ ಅದನ್ನ ಅರ್ಪಣೆ ಮಾಡ್ಕೊಂಡು ಬಿಟ್ಟಿದೆ. ಹಾಗೆ ಅವರಿಗೆ ಕಾಣಿಸ್ತಂತೆ. ಯಾಕೆಂದ್ರೆ ಈಗ ನಮ್ಮಂಥವ್ರು ಇರ್ತೇವಲ್ಲ, ಅಂದ್ರೆ ಏನೋ ಧಾರ್ಷ್ಟ್ಯ, ಏನೋ ಗರ್ವ, ಏನೋ ದರ್ಪ, ಇದೇನು ನಂಗೆ ಕೆಲಸ ಮಾಡೋಕ್ಕೆ ಟೈಮ್ ಇಲ್ಲ, ಇನ್ನು ದೇವರ ಪೂಜೆ ಅಂತೆ, ಪುನಸ್ಕಾರ ಅಂತೆ, ಹೂವು ಅಂತ ಏನೇನೋ ಅಂತೇವಲ್ಲ. ಅಷ್ಟು ಇರುವಾಗ ತಾಯಿಯ ಕರುಣೆ ಗಿಡದಿಂದನೇ ತಾನು ತಗೊಂಡು ಬಿಡುವಂಥ ಕರುಣೆ, ಅಂಥ ಒಂದು ದರ್ಶನ ಶ್ರೀರಾಮಕೃಷ್ಣರಿಗಾಯ್ತಂತೆ. ಹಾಗೆ ಗಿಡದಿಂದ ಬಿದ್ದಂಥ ಪುಷ್ಪ ನೆಲದ ಮೇಲೆ ಬಿದ್ದಿದ್ರೂ ಕೂಡ ಅದು ತಾಯಿಗೆ ಅರ್ಪಣೆ ಆಗುತ್ತೆ. ಗಿಡದಲ್ಲೇ ಇದ್ರೂ ಅದು ಅರ್ಪಣೆ ಆಗುತ್ತೆ. ಅರ್ಪಣೆ ಆಗದೆ ಹೋದದ್ದು ಹೂವು ದುಃಖದಿಂದ ಕಣ್ಣೀರು ಇಡುತ್ತೆ. ಈ ತತ್ವವನ್ನ ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು. ಕೈಕಾಲಿಲ್ಲದಂಥ ಇದು ಸ್ಥಾವರವಾದ ವಸ್ತುವನ್ನ ಚಂಚಲವಾದ, ಚರವಾದ, ಜಂಗಮವಾದ ನಾವುಗಳು ಉಪಯೋಗಿಸಬೇಕಾದ ಕ್ರಮ ಏನು, ಅದರಿಂದ ನಮ್ಮ ಜೀವನದ ಸಾರ್ಥಕದ ಜೊತೆಯಲ್ಲಿ ಆ ಜೀವದ ಸಾರ್ಥಕತೆಯನ್ನ ಮಾಡಿದಂಥ ಒಂದು ಪುಣ್ಯ ಏನು, ಅದೆರಡನ್ನ ಭಾವಿಸಿಕೊಳ್ಬೇಕು. ಅದು ನಮಗೆ ಒಂದು ನೀತಿ. ಈ ಒಂದು ನಾಮದಿಂದ ನಮಗಿರುವ ನೀತಿ. ಆ ನೀತಿಯಿಂದ ದೇವರ ಪೂಜೆ. ಹಾಗಲ್ಲದೆ ಅವಳು ಮಾಡ್ಕೊಳ್ತಾಳೆ, ಅದು ಬೇರೆ. ಅವಳ ಕರುಣೆಯಿಂದ ಅವಳದನ್ನ ತಿಳ್ಕೊಳ್ಳೋದು, ತಗೊಳ್ಳೋದು ಅವಳು ನೋಡ್ಕೊಳ್ತಾಳೆ. ಈ ರೀತಿಯಲ್ಲಿ ತನ್ನ ಒಂದು ಕರುಣೆಯಿಂದ ಆ ಪುಷ್ಪಗಳಿಗೆ ಒಂದು ಅವಳು ಉನ್ನತವಾದ ನೆಲೆಯನ್ನ ಕೊಡ್ತಾಳೆ. ಆದ್ರಿಂದ ಆ ಪುಷ್ಪಗಳನ್ನ ನಾವು ಆ ದೇವಿಯರು ಹೋದ್ರೆ ಅದು ಹಾಗೆ ಕೂತ್ಕೊಳ್ಳುತ್ತಂತೆ. ಯಾವ ಹೂವನ್ನ ತಗೊಳ್ಳೋದು, ಯಾವ ಹೂವನ್ನ ಬಿಡೋದು ಗೊತ್ತಾಗದೆ ಅವರು ಅಲ್ಲಿರುವ ಎಲ್ಲ ಪುಷ್ಪಗಳನ್ನ, ಅಷ್ಟೊಂದು ಜನ ಇದ್ದರಲ್ಲ, 64 ಕೋಟಿ ಯೋಗಿನಿ ಗಣಸೇವಿತ, ಆ 64 ಕೋಟಿ ಯೋಗಿನಿಯರು ಕೂಡ ಎಲ್ಲ ಪುಷ್ಪಗಳನ್ನ ತಂದು ತಾಯಿಗೆ ಅರ್ಪಣೆ ಮಾಡಿದರು ಎಂಬುದಾಗಿ ನಾವು ನೋಡ್ತೇವೆ. ಆ ರೀತಿಯಲ್ಲಿ ಅದರಿಂದ ನಮಗೆ ಪೂರ್ಣ ಅರ್ಥ ಆಗಿದ್ದೇನು, ಚಂಪಕ, ಅಶೋಕ, ಪುನ್ನಾಗ, ಸೌಗಂಧಿಕ ಅಂತ ಇಷ್ಟೇ ಅಲ್ಲ, ಇತ್ಯಾದಿ ಅಂತ ಸೇರಿಸ್ಕೊಂಡು ಯಾವುದು ವಿಕಾಸಗೊಳ್ಳುತ್ತೆ ಆ ವಿಕಾಸಗೊಳ್ಳುವುದನ್ನ ತಂದು ಪರಮಾತ್ಮನ ಪಾದಕ್ಕೆ ಅರ್ಪಿಸು. ಹಾಗೆ ಇನ್ನು ಸುಮನಃ ಅಂತ ಹೇಳಿದ್ರೆ ಪುಷ್ಪ ಅಂತ ಅರ್ಥ. ಹಾಗೆ ಮನಃ, ನಮ್ಮ ಮನಸ್ಸು ಕೂಡ ಪುಷ್ಪ. ನಮ್ಮ ಮನಸ್ಸೆಂಬ ಪುಷ್ಪದಲ್ಲಿ ಯಾವ ವಿಕಾಸ ಬರಬೇಕು, ಸತ್ಯ, ದಯೆ, ಕರುಣೆ ಇತ್ಯಾದಿ ಗುಣಗಳು ತುಂಬಿ ಒಂದೊಂದೇ ದಳ ಅರಳಬೇಕು. ಹಾಗೆ ಅರಳಿದ ನಮ್ಮ ಮನಸ್ಸೆಂಬ ಪುಷ್ಪವನ್ನ ನಾವು ಆ ಪರಮಾತ್ಮನಿಗೆ ಅರ್ಪಣೆ ಮಾಡಿದರೆ ಅದಕ್ಕಿಂತ ಇನ್ಯಾವ ಪೂಜೆ ಇಲ್ಲ. ಆಗ ನಮಗೆ ಯಮನ ಒಂದು ಇದು ಎಲ್ಲಿ ಬರುತ್ತೆ, ಯಮನ ಮನೆ ಬಾಗಿಲಿಗೆ ನಾವು ಹೋಗೋ ಪ್ರಶ್ನೆನೇ ಬರೋದಿಲ್ಲ. ಯಮನಿಂದ ನಾವು ಮತ್ತೆ ಮತ್ತೆ ಬಾಧಿತರಾಗೋದೇ ಇಲ್ಲ. ಆದ್ರಿಂದಲೇ ಅದೇ ಒಂದು ಶ್ಲೋಕ ಇದೆ, ದಯಾ ಪುಷ್ಪಂ ಸತ್ಯಂ ಪುಷ್ಪಂ ಪ್ರಥಮಂ ಸತ್ಯಂ, ಆ ರೀತಿ ಹೇಳ್ತಾರೆ. 8 ವಿಧವಾದ ಪುಷ್ಪಗಳಿಂದ ಪೂಜಿಸಬೇಕು ಅನ್ನುವಾಗ ಆ ರೀತಿ ಪರಮಾತ್ಮನಿಗೆ ನಮ್ಮ ಮನಸ್ಸನ್ನ, ನಮ್ಮ ಎಂಥ ಮನಸ್ಸನ್ನು ಅರಳಿದ ಮನಸ್ಸು ಒಂದು, ನಮ್ಮ ಎಂಥ ಮನಸ್ಸನ್ನು ನಾವು ಅರ್ಪಣೆ ಮಾಡಿದರೆ ಅದು ಭಗವಂತನಿಗೆ ಮಾಡಿದಂಥ ಪೂಜೆ. ಆ ಪೂಜೆಯಿಂದ ಪರಮಾತ್ಮ ತೃಪ್ತನಾಗ್ತಾನೆ, ಸಂತೃಪ್ತನಾಗ್ತಾನೆ. ಅವನ ಪೂರ್ಣಾನುಗ್ರಹ, ಅವನ ತಾಯಿಯ ಪೂರ್ಣಾನುಗ್ರಹ ನಮಗೆ ಲಭಿಸುತ್ತೆ ಅನ್ನುವ ನಾಮ ಅರ್ಥವನ್ನ ಈ ನಾಮದಲ್ಲಿ ನೋಡಿಕೊಂಡು ಮುಂದಿನ ನಾಮ ಕುರುವಿಂದ ಮಣಿಶ್ರೇಣಿ ಕನತ್ ಕೋಟೀರ ಮಂಡಿತ. ಕುರುವಿಂದ ಅನ್ನುವುದು ಒಂದು ರತ್ನ. ಅದನ್ನ ಪಚ್ಚೆ ಅಂತಾರೆ, ಇನ್ನು ಮರಕತ ಅಂತಾರೆ. ಹಾಗೆ ಮರಕತ ಮಣಿ ಶ್ಯಾಮ ಅಂತ ತಾಯಿಯನ್ನ ಕರೀತಾರೆ. ಆ ರೀತಿ ಮತ್ತೆ ಇನ್ನು ಇದು ಪದ್ಮರಾಗ ಅಂತ ಹೇಳ್ತಾರೆ. ಆ ರೀತಿಯಾಗಿ ಪದ್ಮರಾಗ ಅಂದಾಗ ಕೆಂಪು ಬಣ್ಣ ಬರುತ್ತೆ, ಮರಕತ ಪಚ್ಚೆ ಅಂದಾಗ ಹಸಿರು ಬಣ್ಣ ಬರುತ್ತೆ. ಒಟ್ಟು ಆ ರತ್ನದ ಅನರ್ಘ್ಯವಾದ ರತ್ನ ಕುರುವಿಂದ ಮಣಿ ಶ್ರೇಣಿ. ಶ್ರೇಣಿ ಅಂದ್ರೆ ಸಾಲು.
ಕುರುವಿಂದ ಮಣಿಶ್ರೇಣಿ ಶ್ರೇಷ್ಠವಾದ ಅನರ್ಘ್ಯ ರತ್ನಗಳ ಸಾಲು. ಅಂದ್ರೆ ಬರೀ ಹಸಿರು, ಪಚ್ಚೆ, ಕೆಂಪು ಇತ್ಯ ಅಲ್ಲ, ಎಲ್ಲ ರತ್ನಗಳು. ಕುರುವಿಂದ ಮಣಿಶ್ರೇಣಿ. ಕನತ್ ಅಂದ್ರೆ ಶೋಭಿಸುತ್ತಿರುವ, ಕನಕಾಂತವು ಅಂತ ಕಾಂತಿ ಅಂದ್ರೆ ಚೆನ್ನಾಗಿ ಬೆಳಗುತ್ತಾ ಇದೆ. ಆ ಕನತ್ ಕೋಟೀರ ಮಂಡಿತ, ತನ್ನ ತಲೆಯ ಮೇಲೆ ಆ ಒಂದು ಕಿರೀಟವನ್ನು ಇಟ್ಕೊಂಡಿದ್ದಾಳೆ. ಕಿರೀಟದಲ್ಲಿ ಹೊಳೆಯುತ್ತಿರುವಂಥ ಅನರ್ಘ್ಯವಾದ ರತ್ನಗಳು ಇದೆ. ಇಲ್ಲೂ ಕೂಡ ಹೇಳ್ತಾರೆ, ವಿಶ್ವಕರ್ಮನಿಗೆ ತಾಯಿ ಯಾವಾಗ ಈ ಒಂದು ಅಗ್ನಿವೇದಿಕೆಯಿಂದ ಉದ್ಭವಿಸಿ ಬಂದ್ಲು, ಹಾಗೆ ಬಂದಾಗ ವಿಶ್ವಕರ್ಮನಿಗೆ ಹೇಳಿದ್ರಂತೆ, ತಾಯಿಗೊಂದು ಆಭರಣವನ್ನು ತಯಾರು ಮಾಡ್ಕೊಂಡು ಬಾಪ್ಪ, ತಾಯಿಗೆ ಕಿರೀಟ ಮಾಡ್ಕೊಂಡು ಬಾ ಅಂತ ಹೇಳಿದ್ರಂತೆ. ಇವನು ಕಿರೀಟ ತಯಾರು ಮಾಡ್ದ. ಕಿರೀಟ ತಯಾರು ಮಾಡಿದ ಮೇಲೆ ಚಿನ್ನದಲ್ಲಿ ಹುದುಗಿಸ್ಬೇಕಲ್ಲ ರತ್ನಗಳನ್ನೆಲ್ಲ. ಹಾಗೆ ರತ್ನಗಳನ್ನ ಒಂದು ಇದರೊಳಗೆ ಇಟ್ಕೊಂಡಿದ್ದಾನೆ. ಯಾವ ರತ್ನ ತಗೊಳ್ಳಿ ಅಂತ ಅವನು ಆ ರತ್ನದ ಒಂದು ಪೆಟ್ಟಿಗೆ ಕೈ ಹಾಕಿದ್ರೆ ಎಲ್ಲ ಅವನು ಕೈ ಹಾಕ್ತಿದ್ದಾಗೆ ಎಲ್ಲ ಬಂದು ಅಂಟ್ಕೊಳ್ಳುತ್ತಂತೆ, ನನ್ನನ್ನಿಟ್ಕೊ ಅಂತ. ಹಾಗೆ ಆ ಎಲ್ಲ ರತ್ನಗಳಿಂದ ಕಿರೀಟವನ್ನ ಅವನು ಅಲಂಕಾರ ಮಾಡಿದ್ದಾನೆ ಅಂತ ಹೇಳ್ತಾರೆ. ಹಾಗೆ ಆ ಹೊಳೆಯುತ್ತಿರುವಂತ ಕನತ್, ಹೊಳೆಯುತ್ತಿರುವಂತ ಕುರುವಿಂದ ಮಣಿಶ್ರೇಣಿ, ಕುರುವಿಂದ ಮೊದಲಾದ ಮಣಿಗಳ ಸಾಲು. ಶ್ರೇಣಿ ಅಂದ್ರೆ ಸಾಲು. ಆ ಸಾಲಿನಿಂದ ಹೊಳೆಯುತ್ತಿರುವಂತ ಕೋಟೀರ ಮಂಡಿತ, ತನ್ನ ಒಂದು ತಲೆಯ ಭಾಗವುಳ್ಳವಳು ಆಗಿದ್ದಾಳೆ. ಈಗ ಈ ರತ್ನಗಳು, ನಾವು ಪುಷ್ಪಗಳನ್ನ ಸಕಲ ಜೀವಕೋಟಿಯಾಗಿ ಭಾವಿಸಿಕೊಂಡವು, ಎಲ್ಲ ಗಿಡಮರಗಳಲ್ಲಿರುವ ಪುಷ್ಪವಾಗಿ ಭಾವಿಸಿಕೊಂಡು, ಪ್ರತಿಯೊಂದು ಜೀವದ ಮನಸ್ಸಾಗಿ ಭಾವಿಸಿಕೊಂಡು, ಈಗ ಈ ರತ್ನಗಳನ್ನ ಏನಾಗಿ ನೋಡಬೇಕು? ರತ್ನಗಳ ಸ್ವಭಾವ ಏನು? ಹೊಳಿತಾ ಇರೋದು. ಅಂಥ ಹೊಳೆಯೋದು ಯಾವುದಿದೆ? ಆಕಾಶದಲ್ಲಿ ಮಿನುಗುತ್ತಾ ಇರುವಂಥ ಸಕಲ ತಾರೆಗಳು, ಅಂದ್ರೆ ಎಲ್ಲಾ ಜ್ಯೋತಿಷ್ಕಾಯಗಳು. ಅಲ್ಲಿಗೇನಾಯ್ತು? ನೆಲದಲ್ಲಿ ಇರುವಂಥ ಎಲ್ಲ ದೇವಿಯದು, ಅದು ಅವಳಿಗೆ ಮಾಲೆಯಾಗಿ ಅಥವಾ ಅವಳಿಗೆ ತಲೆಗೆ ಹೂವಿನ ಒಂದು ಅಲಂಕಾರವಾಗಿ. ಆದರೆ ಈ ಕಿರೀಟದಲ್ಲಿ ಮೇಲೆ ಆಕಾಶದಲ್ಲಿ ವಿಜೃಂಭಿಸ್ತಾ ಇರುವಂಥ ಸಕಲ ಆಕಾಶ ಕಾಯಗಳು, ಜ್ಯೋತಿಷ್ಕಾಯಗಳು, ನಕ್ಷತ್ರ ಕಾಯಗಳು ಅವೆಲ್ಲವೂ ಕೂಡ ತಾಯಿಯ ಕಿರೀಟದಲ್ಲಿ ಬೆಳಗುತ್ತಾ ಇವೆ. ಅಂದ್ರೆ ಆ ತಾಯಿ ಜ್ಯೋತಿರ್ಮಂಡಲಕ್ಕೂ ಕೂಡ ಅಧಿಪತಿಯಾಗಿದ್ದಾಳೆ, ಹಾಗೆ ಕೆಳಮಂಡಲಕ್ಕೂ ಕೂಡ ಅವಳು ಅಧಿಪತಿಯಾಗಿದ್ದಾಳೆ. ಇದನ್ನ ನಾವು ಭಾಗವತದಲ್ಲಿ ಕೂಡ ನೋಡ್ತೇವೆ. ಸೃಷ್ಟಿ ಅನ್ನುವುದು ಸೃಷ್ಟಿಯಾದಾಗ ನೋಡಿದ್ದೇವೆ, ಪಂಚಮಹಾಭೂತಗಳು. ಮಹಾಭೂತ ಅಂದ್ರೆ ಕೇವಲ ನಮ್ಮ ಶರೀರದಲ್ಲಿರುವಂಥ, ನೆನ್ನೆ ನೋಡಿದ್ವಲ್ಲ, ಪೃಥ್ವಿ, ಅಪು, ತೇಜ, ವಾಯು ಅಂತ, ಆ ರೀತಿ ಅಲ್ಲ. ಅಂದ್ರೆ ಆ ಎಲ್ಲದರ ದೊಡ್ಡ ರಾಶಿ ಇದೆಯಲ್ಲ, ಆ ದೊಡ್ಡ ರಾಶಿ ದೊಡ್ಡದಾಗಿ, ಆದರೆ ದೊಡ್ಡ ಒಂದು ಹಿರಣ್ಯ ಗರ್ಭಾಂಡ. ಆ ಹಿರಣ್ಯ ಗರ್ಭಾಂಡದ ಅಳತೆನ ಹೇಳಕ್ ಬರಲ್ಲ, ಅಷ್ಟು ದೊಡ್ಡ ಹಿರಣ್ಯ ಗರ್ಭಾಂಡ. ಆ ಹಿರಣ್ಯ ಗರ್ಭಾಂಡ ಕಾಲದಲ್ಲಿ ಒಂದು ಸಲ ಒಡೀತು. ಹಾಗೆ ಒಡೆದಾಗ ಒಂದು ಹೋಳು ಕೆಳಗೆ, ಒಂದು ಹೋಳು ಮೇಲೆ ಆಯಿತು. ಕೆಳಗಾಗಿದ್ದನ್ನ ಭೂಖಂಡ ಎಂಬುದಾಗಿಯೂ, ಮೇಲಿರೋದನ್ನ ಖಗೋಳ ಅನ್ನುವುದಾಗಿಯೂ ಕರೀತಾರೆ. ಇದು ಭೂಗೋಳ, ಅದು ಖಗೋಳ. ಆ ಖಗೋಳದಲ್ಲಿರುವ ಸಕಲ ನಕ್ಷತ್ರ ಕಾಯಗಳು, ಗ್ರಹ ಕಾಯಗಳು, ಮತ್ತೆ ಎಲ್ಲ ನಕ್ಷತ್ರ ಗ್ರಹಗಳು ಕೂಡ ನಮ್ಮಂತೆಯೇ ಮನುಷ್ಯರಾಗಿದ್ದು, ಪುಣ್ಯ ಕಾರ್ಯಾದಿಗಳ ಸಾಧನೆಯಿಂದ, ಪುಣ್ಯದ ಫಲದಿಂದ, ಪುಣ್ಯದ ಬಲದಿಂದ ಏನಾಗಿದ್ದಾರೆ? ನಕ್ಷತ್ರಗಳಾಗಿದ್ದಾರೆ. ಅಂಥವರನ್ನೂ ತಾನು ಇಟ್ಕೊಂಡಿದ್ದಾಳೆ. ನಮ್ಮಂಥವರನ್ನು ಈ ಪುಷ್ಪದವಾಗಿ ಅಲಂಕಾರ ಮಾಡಿಕೊಂಡಿದ್ದಾಳೆ. ಅದಕ್ಕಿಂತ ಬೇರೆ ಹೇಳಿದ್ವಲ್ಲ ಈಗ ಗಿಡಮರ, ಅದನ್ನೂ ತನ್ನದಾಗಿಸ್ಕೊಂಡಿದ್ದಾಳೆ. ಅಲ್ಲಿಗೆ ನೋಡಿ, ನಿಜಾರುಣ ಪ್ರಭಾಪೂರ ಅನ್ನುವಲ್ಲಿ ಇದೆಲ್ಲ ಅರ್ಥನೂ ಕೂಡ ಸೇರ್ಕೊಂಡ್ಬಿಟ್ಟಿದೆ. ಅದಕ್ಕೆ ನಾವು ಹೇಳಿದ್ದು, ಮೊದಲಿನ ಆ ಅಷ್ಟು ನಾಮ ಇಟ್ಕೊಂಡ್ರೆ ಮಿಕ್ಕಿದ ಎಲ್ಲ ನಾಮ ಅಲ್ಲೇ ಬಂದು ಸೇರುತ್ತೆ, ಕೇಂದ್ರದ ಥರ. ಯಾವುದನ್ನ ಶ್ರೀಚಕ್ರದಲ್ಲಿ ಬಿಂದುವಾಗಿ ನೋಡಿದ್ವೋ ಅದು ತ್ರಿಕೋಣವಾಗಿ ವಿಕಾಸ ಆಗುತ್ತಾ ಬಂದಂಥ ಬಹಿರ್ದಶಾರ. ಆ ಬಹಿರ್ದಶಾರದಿಂದ ಒಳಗೆ ಬಂದ್ರೆ ಒಟ್ಟಿನಲ್ಲಿ ಆ ಬಿಂದುವಿನಿಂದಾನೇ ಎಲ್ಲ, ಅಲ್ಲಿಂದ ಈ ವಿಕಾಸಗೊಂಡ ನೆಲೆಯಿಂದ ಹೊರಟ್ರೆ ಆ ಬಿಂದು. ಹಾಗಾಗಿ ಪ್ರತಿನಾಮವೂ ಕೂಡ ಆ ತಾಯಿಯ ಬಳಿಗೆ ನಮ್ಮನ್ನ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ. ಆ ರೀತಿಯಲ್ಲಿ ಈಗ ಇವಳು ಹೊಳೆಯುತ್ತಿರುವಂಥ
ಕುರುವಿಂದ ಮಣಿಶ್ರೇಣಿ ಕನತ್ ಕೋಟೀರ ಮಂಡಿತ. ಮಂಡಿತ ಅಂದ್ರೆ ಅಲಂಕೃತಳಾಗಿದ್ದಾಳೆ, ಚೆನ್ನಾಗಿ ಕಾಣ್ತಾ ಇದ್ದಾಳೆ, ಅಲಂಕಾರ ಮಾಡ್ಕೊಂಡಿದ್ದಾಳೆ. ಇದರ ಮೂಲಕ ಏನನ್ನ ಹೇಳಿದಂತಾಯ್ತು? ಮೇಲೆ ಖಗೋಳ ಅಂದ್ರೆ ಆಕಾಶದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಆಕಾಶದಲ್ಲಿರುವವರೆಲ್ಲರೂ ಕೂಡ ದೇವತೆಗಳು ಅಂತ ನಾವು ಅನ್ಕೊಂಡಿದ್ದೇವಲ್ಲ, ಅಲ್ಲಿಗೆ ಸರ್ವದೇವತಾತ್ಮಕಳು, ಸರ್ವದೇವತಾ ಶಕ್ತಿಯನ್ನ ತಾನು ತನ್ನೊಳಗೆ ಹೊಂದಿದ್ದಾಳೆ ಅನ್ನುವ ಅರ್ಥವನ್ನ ಕೂಡ ನಾವು ಮಾಡಿಕೊಳ್ಳಬಹುದು. ಇನ್ನು ಮುಂದಿನ ನಾಮ ಅಷ್ಟಮಿ ಚಂದ್ರ ವಿಭ್ರಾಜತ್ ಅಲಿಕಸ್ಥಲ ಶೋಭಿತ. ಅಲಿ ಅಂತ ಹೇಳಿದ್ರೆ ಮುಂಗುರುಳು, ಮುಂಗುರುಳನ್ನ ಅಲಿ ಅಂತಾರೆ. ಅಲಿಕಸ್ಥಲ, ಮುಂಗುರುಳು ಎಲ್ಲಿದೆ? ಹಣೆಯ ಭಾಗದಲ್ಲಿದೆ. ಅಲಿಕಸ್ಥಲ ಶೋಭಿತ, ಸುಂದರವಾಗಿ ಕಾಣ್ತಾ ಇದೆ. ತಾಯಿಯ ಸೌಂದರ್ಯವನ್ನೇ ಎಲ್ಲ ವರ್ಣನೆ ಮಾಡ್ತಾ ಇರೋದು. ಮೊದಲು ಕೂದಲಿಗೆ ಹೂವಿನಿಂದ ಅಲಂಕಾರ ಆಗಿದೆ, ಕೂದಲು ಹೂವೆಲ್ಲ ಮುಡ್ಕೊಂಡಿದ್ದಾಳೆ ಉದ್ದಕ್ಕೆ. ಆ ಹೂವಿನ ಮೇಲೆ ಕಿರೀಟ ಇದೆ, ಕಿರೀಟದಲ್ಲಿ ನಕ್ಷತ್ರ ಕಾಯಗಳು, ಜ್ಯೋತಿಃ ಕಾಯಗಳಿದೆ. ಆ ಪುಷ್ಪದಲ್ಲಿ ಈ ಭೌತಿಕ ಕಾಯಗಳಿದೆ. ಈಗ ಅವಳೇನಾಗಿದ್ದಾಳೆ? ಅಷ್ಟಮಿ ಚಂದ್ರ ವಿಭ್ರಾಜತ್ ಅಲಿಕಸ್ಥಲ ಶೋಭಿತ. ಅಲಿಕ ಅಂತ ಹೇಳಿದ್ರೆ ಮುಂಗುರುಳುಗಳ ಸ್ಥಳ, ಹಣೆ. ಅಲ್ಲಿ ಅಷ್ಟಮಿ ಚಂದ್ರ ಕುಂಕುಮ ಹೇಗೆ ಇಟ್ಕೊಂಡಿದ್ದಾಳೆ? ಅಷ್ಟಮಿ ಚಂದ್ರದಂಥ ಒಂದು ಕುಂಕುಮವನ್ನ ಇಟ್ಕೊಂಡಿದ್ದಾಳೆ. ಅಷ್ಟಮಿ ಚಂದ್ರ ವಿಭ್ರಾಜತ್, ಅಷ್ಟಮಿಯ ಚಂದ್ರನಂತೆ ಹೊಳೆಯುತ್ತಿರುವ, ವಿಭ್ರಾಜತ್ ಹೊಳೆಯುತ್ತಿರುವ, ಅಲಿಕಸ್ಥಲ ಮುಂಗುರುಳಿನ ಸ್ಥಳದಲ್ಲಿ ಶೋಭೆ ಉಳ್ಳವಳಾಗಿದ್ದಾಳೆ. ಅಂದ್ರೆ ಹಣೆಯ ಭಾಗದಲ್ಲಿ ಅಷ್ಟಮಿ ಚಂದ್ರನ ಆಕಾರದ ಕುಂಕುಮ ಇಟ್ಕೊಂಡು ಅದರಿಂದ ಅವಳು ಸುಂದರಳಾಗಿ ಕಾಣ್ತಾ ಇದ್ದಾಳೆ, ಶೋಭಿಸ್ತಾ ಇದ್ದಾಳೆ ಅಂತ ಹೇಳಿದಂತೆ ಆಯ್ತು. ಇಲ್ಲಿ ಇದು ಕಲ್ಪನೆ ಬಂದಿದೆ. ಈಗ ಹಣೆ, ಅವಳ ಹಣೆಯಲ್ಲಿ ಏನಿಟ್ಕೊಂಡಿದ್ದಾಳೆ? ಅರ್ಧ ಚಂದ್ರಾಕಾರದ ಕುಂಕುಮವನ್ನ ಇಟ್ಕೊಂಡಿದ್ದಾಳೆ. ಅಷ್ಟಮಿ ಚಂದ್ರ ವಿಭ್ರಾಜತ್ ಅಲಿಕಸ್ಥಲ ಶೋಭಿತ. ಈ ಅಷ್ಟಮಿ ಚಂದ್ರನೇ ಯಾಕೆ? ಪೂರ್ಣಚಂದ್ರ ತಾನೇ ಸರಿಯಾದ್ದು, ಪೂರ್ಣಚಂದ್ರ ಇರಬೇಕಿತ್ತು, ಅದ್ಯಾಕೆ ಅಷ್ಟಮಿ ಚಂದ್ರ ಅಂತ ಹೇಳಿದ್ರು ಅಂತ ನಮ್ಮ ಮನಸ್ಸಲ್ಲಿ ಪ್ರಶ್ನೆ ಬರುತ್ತೆ. ಅಷ್ಟಮಿ ಅಂದ್ರೆ ಅರ್ಧ ತಾನೆ, ಯಾರಾದ್ರೂ ಅರ್ಧನೇ ಕೊಡ್ತಾರಾ? ಕೊಟ್ರೆ ಪೂರ್ಣ ಕೊಡ್ಬೇಕಲ್ಲ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅಷ್ಟಮಿಗೆ ಒಂದು ವಿಶೇಷವಾದಂಥ ಸ್ಥಾನ ಇದೆ. ನಮ್ಮ ಇದರಲ್ಲಿ ಯಾವುದು ಜ್ಯೋತಿಷ್ಶಾಸ್ತ್ರದಲ್ಲಿ ಕೂಡ ಅಷ್ಟಮಿ ತಿಥಿಗೆ ವಿಶೇಷವಾದ ಸ್ಥಾನ ಇದೆ. ಅಷ್ಟಮಿ ತಿಥಿಯಂದು ಬೇರೆ ಕೆಲಸ ಎಲ್ಲ ಪಕ್ಕಕ್ಕಿಟ್ಟು ದೇವರ ಸ್ಮರಣೆಯನ್ನ ವಿಶೇಷವಾಗಿ ಮಾಡಬೇಕು, ಭಗವಂತನ ಅನುಗ್ರಹ ಅವತ್ತು ವಿಶೇಷವಾಗಿ ಇರುತ್ತೆ ಅಂತ ಒಂದು ವಿಷಯ. ಯಾಕಪ್ಪ ಅಂತ ಕೇಳಿದ್ರೆ ನಮಗೆ ಚಂದ್ರನ ವಿಷಯ ಗೊತ್ತಿದೆ. ಇಲ್ಲಿ ಅಷ್ಟಮಿ ಚಂದ್ರ ಬೇರೆ ಇದೆಯಲ್ಲ, ಚಂದ್ರನಿಗೆ ಏನಿದೆ? ಶಾಪ ಇದೆ. ಚಂದ್ರ ದಿನಕ್ಕೆ ದಿನಕ್ಕೆ ಕರಗುತ್ತಾ ಹೋಗ್ತಾನೆ, ದಿನಕ್ಕೆ ದಿನಕ್ಕೆ ಬೆಳೀತಾ ಹೋಗ್ತಾನೆ. ಹಾಗೆ ಅವನು ಕರಗುತ್ತಾ ಹೋಗ್ತಾ ಇರುವಾಗ ಏನಾಗುತ್ತೆ? 16 ಇದ್ರೆ 15 ಆಯ್ತು, 14 ಆಯ್ತು, 13 ಆಯ್ತು, 12 ಆಯ್ತು ಅಲ್ವಾ? ಹಾಗೆ 1 ಆಯ್ತು, 2 ಆಯ್ತು, 3 ಆಯ್ತು. ಈ 8 ಈ ಕಡೆಯಿಂದ ಬರ್ತಾನೂ 8, ಆ ಕಡೆಯಿಂದ ಹೋಗ್ತಾನೂ 8. 8 ಅದೇ ತಾನೇ ಉಳಿಯುತ್ತೆ. 16, 15, 14, 13, 12, 11, 10, 9, 8. 1, 2, 3, 4, 5, 6, 7. ಅಲ್ಲಿಗೆ ತಾಯಿಯಲ್ಲಿ ಈ ಭೇದ ಎನ್ನುವುದು ಇಲ್ಲ. 8 ಎನ್ನುವುದು ಅಲ್ಲೂ ನೋಡಿ, ಮತ್ತೆ 8ರಲ್ಲಿ ಮೇಲೊಂದು ವೃತ್ತ, ಕೆಳಗೊಂದು ವೃತ್ತ. ಈಗ ತಾನೇ ನಾವು ಹೇಳಿದ್ವು ಏನಂತ? ಭೂಗೋಳ ಖಗೋಳ ಎಂಬುದಾಗಿ 2 ಭೇದ. ಆದರೆ ಭೂಗೋಳದ ಮೇಲೆ ಯಾವ ಒಂದು ಪ್ರೀತಿನೋ ಖಗೋಳದ ಮೇಲೂ ಅದೇ ಪ್ರೀತಿ. ತ್ರಿಪಾದೂರ್ಧ್ವವು ದೈತ್ ಪುರುಷಃ ಪಾದೋಸ್ ಅಂದ್ರೆ ಪಾದ ಇದಾಗಿ ತ್ರಿಪಾತದಾಗಿದ್ರೂ ಕೂಡ, ಅಂದ್ರೆ 3 ಭಾಗ ಅದು 1 ಭಾಗ ಇದಾಗಿದ್ರೂ ಕೂಡ, 1 ಭಾಗದ ಮೇಲೆ 3 ಭಾಗದಷ್ಟೇ ಸಮನಾದಂಥ ಒಂದು ಪ್ರೀತಿ, ಸಮನಾದಂಥ ಒಂದು ವಾತ್ಸಲ್ಯ ಆ ದೇವಿಗೆ ಇದೆ ಅನ್ನುವುದನ್ನು ಕೂಡ ನಾವು ಭಾವಿಸಿಕೊಳ್ಳಬೇಕು. ಆದ್ರಿಂದಲೇ ಹಣೆಯಲ್ಲಿ ಅಷ್ಟಮಿ ಚಂದ್ರ ವಿಭ್ರಾಜತ್, ಆ ಅಷ್ಟಮಿ ಚಂದ್ರವನ್ನ ತನ್ನ ಹಣೆಯಲ್ಲಿ ಇಟ್ಕೊಂಡಿದ್ದಾಳೆ. ಇನ್ನು ಅಷ್ಟ ಅನ್ನುವುದನ್ನು ನಾವು ಅಷ್ಟೈಶ್ವರ್ಯ ಅಂತ ಹೇಳ್ತೇವೆ. ಮತ್ತೆ ತಾಯಿಗಾಗ್ಲಿ ದೇವರಿಗೆ
ದೇವರಿಗೆ ಪುನಃ ಪೂಜಾಂ ಕರಿಷ್ಯೆ ಅನ್ನುವಾಗ ಏನು ಹೇಳ್ತೇವೆ? ಛತ್ರಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ, ಪುಷ್ಪೈ ಪೂಜೆಯಾಮಿ, ಈ ರೀತಿಯೆಲ್ಲ ಹೇಳ್ತೇವಲ್ಲ. ಅಲ್ಲಿ ಆಂದೋಲಿಕಾರೋಹಣಂ ಸಮರ್ಪಯಾಮಿ, ಅಶ್ವಾರೋಹಣಂ ಸಮರ್ಪಯಾಮಿ, ಗಜಾರೋಹಣಂ ಸಮರ್ಪಯಾಮಿ. ಇದೆಲ್ಲ ಆ ತಾಯಿಗೆ ಇರುವಂಥ ಐಶ್ವರ್ಯ. ಆ ಅಷ್ಟ ಐಶ್ವರ್ಯಗಳು ಅಂದರೆ ಒಬ್ಬ ರಾಜ, ನಾವು ತಾಯಿಯನ್ನ ರಾಜನಾಗಿ ನೋಡ್ಕೊಂಡಿದ್ದೇವಲ್ಲ, ಮೊದಲಿಗೆ ನೋಡಿದ್ದೇವೆ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ, ಆ ರಾಜನಿಗೆ ಸಲ್ಲಬೇಕಾದ ಎಲ್ಲ ಗೌರವ ಇದು. ನಾವು ದಸರಾನಲ್ಲಿ ಮೊದಲು ಮಹಾರಾಜರು ಬರುವಾಗ ಮಹಾರಾಜರ ಬಿರುದು ಬಾವಲಿಗಳು ಕೊತ್ತರೆಗಳು ಇದರುಗಳನ್ನೆಲ್ಲ ಹಿಡ್ಕೊಂಡು ಬರೋರಿದ್ರು. ಮೊದಲು ಮುಂದಾಗಿ ಬರುವಾಗ ಕುದುರೆಗಳ ಮೇಲೆ ಅಂದ್ರೆ ಚಿಹ್ನೆಗಳೆಲ್ಲ ಇರುತ್ತಲ್ಲ, ಅರಮನೆಯ ಚಿಹ್ನೆಗಳು, ಮತ್ತೆ ರಾಜನಿಗೆ ಬಂದಿರುವಂಥ ಗಂಡ ಬೇರುಂಡ ಇತ್ಯಾದಿ ಏನೇನಿರುತ್ತೆ ಆ ಚಿಹ್ನೆಗಳನ್ನೆಲ್ಲ, ಚಿನ್ನದ್ದು ಬೆಳ್ಳಿಯದು ಅಥವಾ ಒಟ್ಟೊಟ್ಟು ಅವುಗಳನ್ನು ಹಿಡ್ಕೊಂಡು ಮೊದಲು ಬರ್ತಾರೆ. ಮುಂದೆ ಮೊದಲು ಆಳುಗಳು ಬರ್ತಾರೆ, ಕಾಲಾಳುಗಳು, ಅಲ್ಲಿಂದ ನಂತರ ಇದನ್ನೆಲ್ಲ ಹಿಡ್ಕೊಂಡಿರೋರು ಬರ್ತಾರಲ್ಲ. ಆ ರೀತಿಯಲ್ಲಿ ಅಂದ್ರೆ ಇವಳ ಒಂದು ಪ್ರಭಾವವನ್ನ, ಇವಳ ಒಂದು ಕೀರ್ತಿಯನ್ನ, ಇವಳ ಒಂದು ವೈಶಾಲ್ಯವನ್ನ ಎಲ್ಲವನ್ನ, ಇವಳು ಮಹಾರಾಣಿ ಅಲ್ಲ, ಅದನ್ನು ಕೊಂಡಾಡುವರು ಯಾರ್ಯಾರಿದ್ದಾರೆ ಅವರು ಮೊದಲಿಗೆ ಬರಬೇಕಲ್ಲ. ಆ ರೀತಿಯಲ್ಲಿ ಈ ಅಷ್ಟ ಅವಳು ಹೊಂದಿದ್ದಾಳೆ. ಆದ್ರಿಂದನೇ ನಾವು ಕೊನೆಯಲ್ಲಿ ಎಲ್ಲ ಪೂಜೆ ಆದಮೇಲೆ ಹೇಳೋದು ಅಶ್ವಾರೋಹಣಂ, ಗಜಾರೋಹಣಂ, ಆಂದೋಲಿಕಾರೋಹಣಂ, ಅಂದ್ರೆ ಉಯ್ಯಾಲೆಯಲ್ಲಿ ಇಡ್ತೇನೆ, ಏನು ಗಾಳಿ ಬೀಸ್ತೇನೆ, ಈ ರೀತಿಯೆಲ್ಲ ಸೇವೆ ಹೇಳ್ತೇವಲ್ಲ, ಇದೆಲ್ಲ ಮಹಾರಾಜನಿಗೆ ಮಾಡುವಂಥ. ಆದ್ರಿಂದ ತಾಯಿಯನ್ನ ಆ ಮಹಾರಾಣಿಯಾಗಿ ಭಾವಿಸಿಕೊಳ್ಳುತ್ತಾ ಅರ್ಪಿಸುವಂಥ ಒಂದು ಸೇವೆ ಈ ಅಷ್ಟ ಸೇವೆಗಳಲ್ಲಿ. ಆದ್ರಿಂದ ಅಷ್ಟಾವಧಾನ ಸೇವೆ ಅಂತ ಕೂಡ ಅಷ್ಟಾವಧಾನ ಸೇವೆಯನ್ನ ಮಾಡ್ತಾರೆ. ಅಷ್ಟಾವಧಾನ ಸೇವೆಯಲ್ಲಿ ಋಕ್, ಯಜು, ಸಾಮ, ಅಥರ್ವ ಹೇಳಿದ ಮೇಲೆ ಸ್ತೋತ್ರ, ಪಂಚಾಂಗ ಶ್ರವಣ, ಗಾನ ಇತ್ಯಾದಿ ಎಲ್ಲ ಸೇರಿಸ್ತಾರೆ. ಈ ಅಷ್ಟ ಸಂಖ್ಯೆಗೋಸ್ಕರ ಹೇಳ್ತಾ ಇದ್ದೇನೆ. ಆ ಎಲ್ಲದರಿಂದ ತಾಯಿ ಅಥವಾ ಪರಮಾತ್ಮ ಸಂಪ್ರೀತನಾಗ್ತಾನೆ, ಸುಪ್ರೀತನಾಗ್ತಾನೆ. ಅದಕ್ಕಾಗಿ ಇದನ್ನ ತಾಯಿಗೆ ಅರ್ಪಣೆ ಮಾಡುವಂಥದ್ದು. ಇನ್ನು ಅಷ್ಟೈಶ್ವರ್ಯವಾಗಿ ನಾವು ಲೋಕದಲ್ಲಿ ನೋಡುವಂಥದ್ದು ಯಾವ್ಯಾವುದಿದೆ? ಧನ ಸಂಪತ್ತು, ಧಾನ್ಯ ಸಂಪತ್ತು, ಪುತ್ರ ಸಂಪತ್ತು, ಈ ರೀತಿಯಾಗಿ ಯಾವ ಸಂಪತ್ತುಗಳನ್ನು ನೋಡ್ತೇವೆ? ಯಾರ್ದು ಅದೆಲ್ಲ? ಎಲ್ಲ ದೇವಿಯದೇ. ಆ ದೇವಿಯದನ್ನ ದೇವಿಗೆ. ಆದ್ರಿಂದೇ ಈ ಕೆಳಗಿನ ವೃತ್ತ ಮೇಲಿನ ವೃತ್ತವಾಗಬೇಕು. 8 ಅಕ್ಷರದಲ್ಲಿ ಅದೇ ತಾನೆ, ಮೇಲೊಂದು ವೃತ್ತ ಕೆಳಗೊಂದು ವೃತ್ತ. ಆ ಕೆಳವೃತ್ತ ಮೇಲೆ ವೃತ್ತ ಒಂದಾಗುವುದಕ್ಕೆ ಬೇಕಾದ ತತ್ವವನ್ನ ತಾಯಿ ತನ್ನ ಹಣೆಯಲ್ಲಿಟ್ಕೊಂಡಿದ್ದಾಳೆ. ಅದಕ್ಕೂ ಮತ್ತೆ ಸೂಕ್ಷ್ಮ ಹೇಳಿಕೊಡ್ತಾ ಇದ್ದಾಳೆ. ನಿನಗೆ ನನ್ನನ್ನು ಹೆಚ್ಚು ಪೂಜೆ ಮಾಡಕ್ ಗೊತ್ತಿಲ್ಲ, ಹೆಚ್ಚು ಆರಾಧನೆ ಮಾಡಕ್ ಸಮಯ ಇಲ್ಲ, ನಿಂಗೇನೂ ಆಗಲ್ಲ, ನನ್ನ ಹಣೆಯನ್ನು ನೋಡ್ಬಿಡಪ್ಪ ಸಾಕು, ನನ್ನ ಹಣೆಯನ್ನು ನೋಡ್ಬಿಡು, ನಿನಗೆ ಎಲ್ಲ ಸಿಕ್ಕಿಬಿಡುತ್ತೆ. ಯಾಕೆ ಅಂದ್ರೆ ಇದು ಅರ್ಧಕ್ಕಿಂತ ಹೆಚ್ಚಿನದು. ಅಂದ್ರೆ ಒಂದು ವೃತ್ತ ಆಯಿತು, ಇನ್ನು ಅರ್ಧ ವೃತ್ತ ಇಲ್ಲಿದೆ ತಾನೆ, ನಾ ಹಿಡ್ಕೊಂಡ್ಬಿಡ್ತೇನೆ. ನೀನು ಅರ್ಧನ ಹಿಡ್ಕೊಂಡ್ರೆ ನಾನು ಮಿಕ್ಕಿದ್ ನಾನು ಮಾಡ್ತೇನೆ, ಅಷ್ಟು ಮಾಡಪ್ಪ ಸಾಕು ಅಂತ ಹೇಳಿ ಆ ಅಷ್ಟಮಿ ಚಂದ್ರನನ್ನ ಇಲ್ಲಿ ಇಟ್ಕೊಂಡಿದ್ದಾಳೆ. ನೋಡಿ, ಅದರಲ್ಲೇ ಅವಳ ಕೃಪೆ ಇರೋದು ಕೂಡ. ಇಲ್ಲಿ ಅಷ್ಟಮಿ ಚಂದ್ರ ಇದ್ರೆ ಕಿರೀಟದಲ್ಲಿ ಇನ್ನೊಂದು ಚಂದ್ರ ಇಟ್ಕೊಂಡಿದ್ದಾಳ. ಅದರ ಮೂಲಕ ಇವನ ದುಃಖ ಇಲ್ಲ, ಕ್ಷಯಿಸಿ ಹೋಗ್ತೇನೆ ಇಲ್ಲ, ಎರಡನ್ನ ಸೇರಿಸಿ ಪೂರ್ಣ ಮಾಡ್ತಾ ಇದ್ದಾಳೆ. ಅಷ್ಟಮಿ ಕಿರೀಟದಲ್ಲೊಂದು ಚಂದ್ರ, ಹಣೆಯಲ್ಲೊಂದು ಚಂದ್ರ, ಅಂದ್ರೆ ಎರಡು ಅರ್ಧರ್ಧ, ಅದನ್ನ ಸೇರಿಸಿದ್ರೆ ಅದು ಪೂರ್ಣ. ತನ್ಮೂಲಕ ಈ ಚಂದ್ರನ ದುಃಖ ಇದೆಯಲ್ಲ, ಚಂದ್ರನ ದುಃಖವನ್ನ ದೂರ ಮಾಡ್ತಾಳೆ. ಚಂದ್ರ ಯಾರು? ಚಂದ್ರಮ ಮನಸ್ಸೋ ಜಾತಃ. ಆದ್ರಿಂದ ನಮ್ಮ ಮನಸ್ಸೇ, ನಮ್ಮ ಮನಸ್ಸಿನಲ್ಲಿ ಏನು ಕೊರತೆ ಇದೆ, ಈಗ ಚಂದ್ರನಿಗೆ ಕೊರತೆ ಇದೆ, ನಮ್ಮ ಮನಸ್ಸಿನ ಕೊರತೆ ಬೇಕಾ? ದಿವಸಕ್ಕೆ 1,00,000 ಇದೆ, 1,00,000 ಅಂದ್ರೆ ಅದು ಕಡಿಮೆನೇ ಇರಬಹುದು. ಅಂದ್ರೆ ಹಾಗೆ ನಮ್ಮ ಕೊರತೆಗಳಿಗೆ ಇದೇ ಇಲ್ಲ. ನೀನು ಏನು ಮಾಡ್ಬೇಡಪ್ಪ, ನನ್ನ ಹಣೆಯಲ್ಲಿರೋ ಈ ಅಷ್ಟಮಿ ಚಂದ್ರ ನೋಡ್ಬಿಡು, ಅಥವಾ ನನ್ನ ಹಣೆ ನೋಡ್ಬಿಡು, ನಿನ್ನ ಎಲ್ಲ ಕೊರತೆ ನೀಗಿ ಹೋಗುತ್ತೆ, ಯಾವ ಕೊರತೆ ನಿನಗೆ ಉಳಿಯಲ್ಲ. ಇದು ಪರಮಾತ್ಮನ ದಯೆಯ ಮಹಾಪೂರ, ದೇವಿಯ ದಯೆಯ ಮಹಾಪೂರ, ನಿಜಾರುಣ ಪ್ರಭಾಪೂರ ಅದು. ಆದ್ರಿಂದೇ ನಾವು ಗಮನಿಸಿಕೊಂಡಿದ್ದೇನು, ನಮಗೆ ಎಷ್ಟಾಗತ್ತೆ, ಏನೂ ಮಾಡೋಕ್ಕಾಗಲ್ಲ ಅಂದ್ರೆ ಬೇಡ, ಬೆಳಗ್ಗಿಂದ ಏನು ಮಾಡೋಕ್ಕಾಗಿಲ್ಲ ಬೇಡ, ಯಾವಾಗತ್ತೆ ಆವಾಗ, ಎಲ್ಲಿರುತ್ತೀರಿ ಅಲ್ಲಿ, ಹೇಗಿರ್ತೀರಿ ಹಾಗೆ. ಆದ್ರಿಂದಲೇ ಇದಕ್ಕೆ ನಿಯಮವನ್ನ ಕೊಟ್ಟಿಲ್ಲ. ಏನು ಬೇಡ, ಎಲ್ಲಿದ್ರೆ ಹೇಗೆ, ಹೇಗಿದ್ರೆ ಹಾಗೆ,
ಎಲ್ಲಿದ್ರು ಅಮ್ಮ ಅಂತ ಕೂಗು ಸಾಕು, ನನ್ನನ್ನು ಯಾವ ರೀತಿಯಾದರೂ ಪರಿಭಾವಿಸಿಕೋ ಸಾಕು, ನಾನು ಓಡಿ ಬರ್ತೇನೆ. ನಿನಗೆ ಮಲ್ಕೊಂಡಿದ್ದೆ ಹೇಳಕ್ಕಾಗ್ಲಿಲ್ವಾ? ನೋಡಿ, ದಾಸರು ಹೇಳ್ತಾರೆ, ಮಲಗಿ ಪಾಡಿದರೆ ಕೂತು ಕೇಳುವ, ಕುಳಿತು ಪಾಡಿದರೆ ನಿಂತು, ಅದು ಪರಮಾತ್ಮನ ದಯೆ. ಆದ್ರಿಂದ ಅಷ್ಟು ಮಾಡ್ತೀಯಾ ಆಯ್ತು, ಇಷ್ಟು ಮಾಡ್ತೀಯಾ ಆಯ್ತು, ಇನ್ನೆಷ್ಟು ಕರುಣೆ ತೋರಕ್ಕಾಗುತ್ತೆ? ಅದು ತಾಯಿಯ ಮಹಾಪೂರ, ತಾಯಿಯ ಕರುಣೆಯ ಪೂರ. ಅದನ್ನ ತಾನು ಈ ಅಷ್ಟಮಿ ಚಂದ್ರನಲ್ಲಿ, ಅಯ್ಯೋ ನಾನು 8 ಇದ್ದೇನೆ, ನಾನು ಅರ್ಧ ಇದ್ದೇನೆ, ಬೇಡಪ್ಪ ಈ 8 ನಾನು ತುಂಬಿಕೊಡ್ತೇನೆ ಅನ್ನುವಂಥ ಒಂದು ಕರುಣೆಯಿಂದ ಈ ಅರ್ಧವನ್ನು ನಾನು ತುಂಬಿಕೊಡ್ತೇನೆ ಅನ್ನುವ ಕರುಣೆ ಆಕೆಯದು. ಆದ್ದರಿಂದ ಈ ತಾಯಿಯ ಹಣೆಯ ಭಾಗವನ್ನು ನಾವು ಧ್ಯಾನ ಮಾಡಿದರೆ ಎಲ್ಲ ಸಿದ್ಧಿಯೂ ಕೂಡ. ಮತ್ತೆ ಅಷ್ಟಮಿ ಚಂದ್ರನಿಗೆ ತ್ವರಿತ ಅಂತ ಹೆಸರು. ಅಂದರೆ ಒಂದೊಂದು ದಿನಕ್ಕೆ ಒಂದೊಂದು ಹೆಸರಿದೆ. ಮೊದಲನೆಯ ದಿನಕ್ಕೆ ತ್ರಿಪುರ ಸುಂದರಿ ಅಂತ ಹೆಸರು. ಅಂದರೆ ಒಂದೊಂದು ಕಲೆಗೆ ಒಂದೊಂದು ಹೆಸರಿದೆ. ನಿತ್ಯಕ್ಲಿನ್ನ, ಭೇರುಂಡ, ಇವೆಲ್ಲ ಹೆಸರುಗಳಿದೆಯಲ್ಲ, ಅದೆಲ್ಲ ಚಂದ್ರನ ಒಂದೊಂದು ಕಲೆಗೆ ಇರುವಂಥ ಹೆಸರು. ಅದರಲ್ಲಿ 8ನೇ ದಿನದ ಕಲೆಗೆ ತ್ವರಿತ ಅಂತ ಹೆಸರು. ಆದ್ರಿಂದ ಈ ಅಷ್ಟಮಿ ಚಂದ್ರ, ತ್ವರಿತ ಅಂದ್ರೇನು? ಬೇಗ ಅಂತ. ಆ ಅಷ್ಟಮಿ ಚಂದ್ರ ನೋಡ್ಬಿಟ್ರ ಬೇಗ ಬಂದ್ಬಿಡ್ತಾಳೆ, ಬೇಗ ಒಲಿದು ಬಿಡ್ತಾಳೆ, ಬೇಗ ಅನುಗ್ರಹವನ್ನ ಮಾಡಿಬಿಡ್ತಾಳೆ. ಆದ್ರಿಂದ ಅಷ್ಟಮಿ ಚಂದ್ರ ವಿಭ್ರಾಜತ್ ಅಲಿಕ ಸ್ಥಳ ಶೋಭಿತ. ಇನ್ನು ಅಷ್ಟ ಅನ್ನುವುದು ಆ ದೇವಿಯ ಪತಿಯಾಗಿ, ದೇವಿಗೆ ಏನನ್ನ ಲೋಕದಲ್ಲಿ ಸೃಷ್ಟಿಸಿದ್ದಾಳೆ ಆ ಪರಮಾತ್ಮನ ಅಷ್ಟ ಶರೀರ. ನಾವು ಶಿವನಿಗೆ ಇರುವ 8 ಶರೀರವನ್ನ ನೋಡಿದ್ದೇವೆ. ಗೀತೆಯಲ್ಲಿ ಕೃಷ್ಣ ಕೂಡ ಹೇಳ್ತಾನೆ, ಭೂಮಿರಾಪೋ ಅನಲೋ ವಾಯುರಾಕಾಶ ಖಂ ಮನ ಏವಚ ಅಹಂಕಾರ ಇತಿ ಎಮ್ಮೆ ಭಿನ್ನಾ ಪ್ರಕೃತಿರಷ್ಟಧ. ನಾನು 8 ರೀತಿಯಲ್ಲಿ ಶರೀರವನ್ನು ಹೊಂದಿದ್ದೇನೆ. ಭೂಮಿ, ಆಪಃ, ಅನಲಃ, ಅನಿಲಃ, ವಾಯು, ಆಕಾಶ ಮತ್ತೆ ಮನಃ, ಅಹಂ. ಹೀಗೆ 8 ರೂಪದಲ್ಲಿ ನಾನು ಇದ್ದೇನೆ. ಆ 8 ರೂಪ ತಾಯಿಯ ಪತಿಯಾದವನ, ಇದು ಮನೆಯಲ್ಲಿ ಪೂಜೆ ಮಾಡುವಾಗ ಭವಾಯ ದೇವಾಯ ನಮಃ, ಶರ್ವಾಯ ದೇವಾಯ ನಮಃ ಹೀಗೆ ನಾವು ಹೇಳ್ತೇವೆ. ಈ ಭವ, ಶರ್ವ ಇವರೆಲ್ಲರೂ ಕೂಡ ಈ 8 ಜನ ಆ 8 ರೂಪವನ್ನ ಪ್ರತಿನಿಧಿಸ್ತಾರೆ. ಭವ ಎನ್ನುವವನು ಪೃಥ್ವಿ ಭವ ಎನ್ನುವವನು ಅಪ್ತತ್ವವನ್ನ, ಶರ್ವ ಎನ್ನುವವನು ಜಲತತ್ವವನ್ನ, ಈಶಾನ ಎನ್ನುವವನು ಸೂರ್ಯ ತತ್ವವನ್ನ. ಇದೆಲ್ಲ ಶಿವನ ರೂಪಗಳು, ಶಿವನ ಶರೀರಗಳು. ಈಶಾನ ಎನ್ನುವವನು ಸೂರ್ಯ ತತ್ವವನ್ನ. ಪಶುಪತಿ ಅಂತ ಹೇಳಿದ್ರೆ ಯಜ್ಞಗಳಿಗೆ ಯಜಮಾನನಾದವನು. ಆ ಪಶುಪತಿಯನ್ನ ಯಜಮಾನನನ್ನಾಗಿ, ಹಾಗೆ ಭವಸ್ಯ ದೇವಸ್ಯ ಪತ್ನಿ ನಮಃ, ಶರ್ವಸ್ಯ ದೇವಸ್ಯ ಪತ್ನಿ ನಮಃ ಪೂಜೆ ಆರಂಭದಲ್ಲಿ ಇದೆಲ್ಲ ಮಾಡ್ತೇವೆ. ಹಾಗೆ ಮಾಡುವಾಗ ಭವನನ್ನ, ಶರ್ವನನ್ನ, ಈಶಾನನನ್ನ, ಪಶುಪತಿಯನ್ನ, ಆಮೇಲೆ ಉಗ್ರ ಅಂತ ಹೇಳಿದ್ರೆ ಅದು ವಾಯು. ಉಗ್ರ ಎನ್ನುವ ಪರಮಾತ್ಮನ ರೂಪ, ಶಿವನ ರೂಪ ವಾಯು ತತ್ವವನ್ನ ಪ್ರತಿನಿಧಿಸುತ್ತೆ. ಹಾಗೆ ರುದ್ರ ಎನ್ನುವುದು ಅಗ್ನಿ ತತ್ವವನ್ನ ಪ್ರತಿನಿಧಿಸುತ್ತೆ. ಭೀಮ ಅನ್ನುವುದು ಆಕಾಶವನ್ನ, ಮತ್ತೆ ಮಹಾದೇವ ಎನ್ನುವುದು ಚಂದ್ರನನ್ನ. ಹೀಗೆ ಪರಮಾತ್ಮನ 8 ರೂಪಗಳು. ಆ 8 ರೂಪಗಳು ಏನಾಗಿದೆ? ಪೃಥ್ವಿಯಪ್ತೇಜೋ ವಾಯುವಾಕಾಶ ಆಗಿ ಮನಸ್ಸು ಅಹಂಕಾರ ರೂಪಗಳಲ್ಲಿ ಏನಿದೆ ಆ ಎಲ್ಲವನ್ನ ತಾನಿಟ್ಟುಕೊಂಡು ತನ್ನ ಒಂದು ಈ ಆಜ್ಞಾಚಕ್ರ, ಇದು ಆಜ್ಞಾಚಕ್ರ ತಾನೆ, ತನ್ನ ಒಂದು ಆಜ್ಞಾಚಕ್ರದ ಮಿತಿಯಲ್ಲಿ ಅದನ್ನು ಇಟ್ಕೊಂಡು ಅದರ ಮೂಲಕ ಈ ಸೃಷ್ಟಿಯಾದಿ ಎಲ್ಲ ಲೀಲೆಗಳನ್ನ ತಾನು ಮಾಡ್ತಾ ಇಷ್ಟನ್ನು ನಾವು ಬಳಸುವ ಜವಾಬ್ದಾರಿ ಕೊಡ್ತಾ ಇದ್ದಾರೆ. ಭೂಮಿಯನ್ನಾಗಲಿ ಇವತ್ತು ನಾವೇನ್ ಮಾಡ್ತಾ ಇದ್ದೇವೆ? ಅತಿಕ್ರಮಣ ಮಾಡ್ತಾ ಇದ್ದೇವೆ. ಹಾಗೆ ಅಪ್ತತ್ವ ನೀರನ್ನ ಎಷ್ಟು ಕೊಳೆ ಮಾಡ್ತಾ ಇದ್ದೇವೆ, ಬೇಡದ ರೀತಿಯಲ್ಲಿ ಹಾಳು ಮಾಡ್ತಾ ಇದ್ದೇವೆ. ಅಂದ್ರೆ ಸರ್, ಯಾವುದು ರೀತಿಯಲ್ಲಿ ಅದನ್ನು ಉಪಯೋಗಿಸಬೇಕು ಎಲ್ಲಕ್ಕೆ ನಾನು ಅನ್ಕೊಳ್ತಾ ಇದ್ದೆ ಇದೆಲ್ಲ ಶಾಸ್ತ್ರದಲ್ಲಿ ಹೇಳಬೇಕಾ ಅಂತ. ಈಗ ಅನ್ನಿಸ್ತಾ ಇದೆ ನಿಜವಾಗಿ ಹೇಳಬೇಕಾಗಿತ್ತು. ನೀರಿನಲ್ಲಿ ಉಗುಳಬಾರ್ದು ಆ ಥರ ಎಲ್ಲ ಶಾಸ್ತ್ರಗಳು ಬರೀತಾರಲ್ಲ, ನಾ ಅನ್ಕೊಳ್ತಾ ಇದ್ದೆ. ಮತ್ತೆ ನೀರಿನಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರ್ದು, ಸ್ನಾನಕ್ಕೆ ಹೋಗುವಾಗ ಮೊದಲೇ ಎಲ್ಲ ಕೈಕಾಲು ತೊಳ್ಕೊಂಡು ಶುದ್ಧವಾಗಿ ನದಿ ಸ್ನಾನಕ್ಕೆ ಹೋಗಬೇಕು, ಅದೆಲ್ಲ ನಿಯಮಗಳಿದೆ. ಇದೆಲ್ಲ ಯಾಕೆ ಬರೀತಾರೆ ಅಂತ ನಾನು ಅನ್ಕೊಳ್ತಾ ಇದ್ದೆ. ಬೇಕಾ ಅಂದ್ರೆ ಒಬ್ಬನಿಗೆ ಗೊತ್ತಾಗುತ್ತೆ ಅಲ್ವಾ ಅಂತ. ಆದ್ರೆ ಇವತ್ತಿನ ಒಂದು ರೀತಿ ನೋಡಿದಾಗ ಹೋಟೆಲ್ಗಳ ಇದನ್ನೇ ನದಿಗೆ ಬಿಟ್ಬಿಡ್ತಾರೆ ಅನ್ನೋದಾದ್ರೆ, ಅಂಥ ಒಂದು ಸ್ಥಿತಿಯಲ್ಲಿ ಶಾಸ್ತ್ರ ಬೇಕು ಅನ್ನೋದು ಅರ್ಥ ಆಗುತ್ತೆ. ಈಗ ಈ ತತ್ವಗಳು ಯಾವುದು, ಭೂಮಿ, ಆಪ, ಅನಿಲ ಈ ತತ್ವಗಳನ್ನ ಹೇಳುವುದರ ಮೂಲಕ
ಇದನ್ನ ನೀನು ಹೇಗೆ ಉಪಯೋಗಿಸಿಕೊಳ್ಳಬೇಕು? ಅನ್ನಂನ ನಿಂದ್ಯಾತ್ ತದ್ವ್ರತಂ ಅನ್ನನ್ನ ಪರಿಚಕ್ಷೀತ. ಇದೆಲ್ಲ ಯಾಕೆ ಹೇಳಿದ್ರು? ಅನ್ನವನ್ನ ನಿಂದೆ ಮಾಡಬಾರ್ದು, ಅದು ವ್ರತವಾಗಿ ತಗೊಳ್ಬೇಕು. ಅನ್ನವನ್ನ ಬಿಸಾಕಬಾರ್ದು, ಅನ್ನನ್ನ ಪರಿಚಕ್ಷೀತ. ಇದೆಲ್ಲ ವೇದವಾಂಗ್ಮಯದಿಂದ ನಮಗೆ ಕೊಟ್ಟಿರುವಂಥ ತತ್ವಗಳು. ಅದನ್ನ ಇಲ್ಲಿ ಹೇಳ್ತಾ, ಅಂದ್ರೆ ತಾಯಿ ಈ ಅಷ್ಟ ರೂಪಗಳನ್ನ ಈ ಅಷ್ಟಚಂದ್ರನ ರೂಪದಲ್ಲಿ ಇಟ್ಟುಕೊಳ್ತಾ ಈ ಎಲ್ಲವನ್ನ ತನ್ನ ಸ್ವರೂಪ ಎಂಬುದಾಗಿ ಭಾವಿಸಿಕೊಂಡು ಆ ತನ್ನ ಸ್ವರೂಪದಿಂದ ಏನ್ ಮಾಡ್ತಾ ಇದ್ದಾಳೆ? ಭೂಮಿಯಲ್ಲಿರುವಂಥ ಸಕಲ ಜೀವಕೋಟಿಗಳ ನಿರ್ವಹಣೆಯನ್ನ ಮಾಡ್ತಾ ಆ ತತ್ವಗಳನ್ನ ಸರಿಯಾದ ರೀತಿಯಲ್ಲಿ ಉಳಿಸಬೇಕಲ್ಲ. ಅವಳು ತಾನೇ ಶ್ರೀಮಾತ ಆಗಿದ್ದಾಳೆ, ಶ್ರೀ ಮಹಾರಾಜ್ಞಿ ಆಗಿದ್ದಾಳೆ. ಆ ಕೆಲಸವನ್ನ ಈ ಅಷ್ಟಮಿ ಚಂದ್ರನ ಮೂಲಕ ಅವಳು ನಿರ್ವಹಣೆ ಮಾಡ್ತಾ ಇದ್ದಾಳೆ. ಆದ್ರಿಂದ ಅಷ್ಟಮಿ ಚಂದ್ರ ವಿಭ್ರಾಜತೆ. ಆ ಅಷ್ಟಮಿ ಚಂದ್ರವನ್ನ ಇಟ್ಕೊಂಡು ಈ ಎಲ್ಲ ತತ್ವವನ್ನ ಅವಳು ನಿರ್ವಹಣೆ ಮಾಡ್ತಾ ಇದ್ದಾಳೆ. ಆ ಎಲ್ಲ ತತ್ವದ ಮೇಲೆ ತನ್ನ ಒಂದು ಆಜ್ಞಾ ಭಾವವನ್ನ ಅವಳು ಬೀರಿದ್ದಾಳೆ, ಇಟ್ಕೊಂಡು ನೋಡ್ತಾ ಇದ್ದಾಳೆ. ಹೀಗೆ ಅವಳು ಯಾವುದನ್ನ ಚಂದ್ರನಲ್ಲಿರುವಂಥ ಕೊರತೆ ಅಷ್ಟೇ ಏನಿದೆ ಅದನ್ನ ಇದರ ಮೂಲಕ ತನ್ನ ಕಿರೀಟದಲ್ಲಿರುವ ಚಂದ್ರನ ಮೂಲಕ ತುಂಬುತ್ತಾ ನಾನು ನಿನಗಿದ್ದೇನೆ ಯಾಕೆ ಭಯ ಅನ್ನುವುದನ್ನು ತೋರಿಸ್ತಾ ತಾನೇ ತನ್ನ ಒಂದು ಹಣೆಯಲ್ಲಿ ಅದನ್ನು ಇಟ್ಟುಕೊಳ್ಳುವುದರ ಮೂಲಕ ತ್ವರಿತದಲ್ಲಿ ಅವನಿಗೂ ಕೂಡ ಕರುಣೆಯನ್ನ ತೋರಿ ಫಲವನ್ನ ಕೊಡ್ತಾ ನಮ್ಮೆಲ್ಲರಿಗೆ ಧ್ಯಾನಕ್ಕೆ ವಿಷಯವಾಗಿ ಈಗ ಅವಳ ಅವತಾರ ರೂಪ ನಾವು ಅದೇ ತಾನೇ ನೋಡ್ತಾ ಬಂದಿದ್ದೇವೆ. ಬಾಹು ಆದಮೇಲೆ ಈಗ ನೋಡ್ತಿರೋದು ಕೇಶ. ಕೇಶವನ್ನ ಕೂಡ ಧ್ಯಾನಕ್ಕೆ ನಾವು ವಿಷಯವಾಗಿ ಇಟ್ಕೊಳ್ಬೋದು. ಎಲ್ಲ ಪುಷ್ಪಗಳಿಂದ ಅಲಂಕೃತವಾಗಿರುವ ಕೇಶ ಈಗ ಕೇಶದಿಂದ ಕೆಳಗೆ ಬಂದು ಇದೇ ರೀತಿ ಭಾಗವತದಲ್ಲಿ ಕಪಿಲ ತನ್ನ ತಾಯಿ ದೇವಹೂತಿಗೆ ಹೇಳ್ತಾನೆ, ದೇವರ ಪೂರ್ಣ ಶರೀರ ಹೇಳ್ಬಿಟ್ಟು, ಅಮ್ಮ ನಿನ್ನ ಮನಸ್ಸು ಎಲ್ಲಿ ನಿಲ್ಲುತ್ತೋ ಆ ಜಾಗದಲ್ಲಿ ನೀನು ಧ್ಯಾನ ಮಾಡು. ಪಾದದ ಉಗುರಿನಲ್ಲಿ ನಿಲ್ಲುತ್ತಾ ಅಲ್ಲೇ ಧ್ಯಾನ ಮಾಡು. ಪಾದಕ್ಕೆ ಬೆರಳಿನಲ್ಲಿ ನಿಲ್ಲುತ್ತಾ ಅದನ್ನೇ ಧ್ಯಾನ ಮಾಡು. ಬೆರಳಿನಲ್ಲಿರುವ ಉಂಗುರದ ಮೇಲೆ ನಿಲ್ಲುತ್ತಾ ನಿನ್ನ ಮನಸ್ಸು ಎಲ್ಲಿ ನಿಲ್ಲುತ್ತೆ ಅಲ್ಲಿ ಧ್ಯಾನ ಮಾಡು ಅಂತ ಪೂರ್ಣ ಶರೀರದ ವಿವರಣೆಯನ್ನ ಕೊಡ್ತಾನೆ. ಹಾಗೆ ಇಲ್ಲಿ ತಾಯಿಯ ಈ ದಿವ್ಯ ಮಂಗಳ ವಿಗ್ರಹವನ್ನ ವಿವರಿಸ್ತಾ ನಮಗೆ ಕೊಡ್ತಾ ಇರೋದು ಇದೆಲ್ಲ ಧ್ಯಾನಕ್ಕೆ ವಿಷಯ. ನಿಮ್ಮ ಮನಸ್ಸು ಯಾವ ಒಂದು ರೂಪದಲ್ಲಿ ಯಾವ ಒಂದು ಭಾವದಲ್ಲಿ ನೆಲೆ ನಿಲ್ಲುತ್ತೆ ಅದನ್ನ ನೀವು ಆಶ್ರಯಿಸಿಕೊಂಡು ಇರಿ, ಅದನ್ನ ನೀವು ಭಾವಿಸ್ಕೊಳ್ಳಿ ಅಂತ ಹೇಳ್ತಾ ಈಗ ಮುಂದಿನ ನಾಮ ಮುಖ ಚಂದ್ರ ಕಲಂಕಾಭ ಮೃಗನಾಭಿ ವಿಶೇಷಕ. ಮುಖ ಚಂದ್ರ ಮೊದಲಿಗೆ ಅರ್ಧ ಚಂದ್ರ ಆಯಿತು. ಅಷ್ಟಮಿ ಚಂದ್ರ ಹಣೆಯಲ್ಲಿ, ಮೇಲ್ಗಡೆ ಕಿರೀಟದಲ್ಲಿ ಚಂದ್ರ, ಚಂದ್ರಕಲಾವತಂಸೆ ಅವಳು. ಅದರಿಂದ ಚಂದ್ರಕಲೆಯನ್ನ ಆಭರಣವಾಗಿ ಹೊಂದಿರುವಂಥವಳು. ಈಗ ಮುಖ ಚಂದ್ರ, ಅವಳ ಮುಖವೇ ಏನಾಗಿದೆ? ಚಂದ್ರವಾಗಿದೆ. ಮುಖ ಚಂದ್ರ ಕಲಂಕ. ಚಂದ್ರನಲ್ಲಿ ಏನಿದೆ? ಕಪ್ಪದಾದಂಥ ಒಂದು ಚುಕ್ಕೆ ಕಾಣುತ್ತೆ. ಅದನ್ನ ಮೊಲ ಅಂತ ನೋಡ್ಬೋದು, ಜಿಂಕೆ ಅಂತ ನೋಡ್ಬೋದು. ನಾವು ಪೂರ್ಣಿಮಾ ಚಂದ್ರನನ್ನ ನೋಡಿದಾಗ ನಮಗೊಂದು ಆಕಾರದಲ್ಲಿ ಆ ಕಲೆ ಕಾಣುತ್ತೆ. ಆ ರೀತಿ ಈಗ ಮುಖ ಎನ್ನುವುದು ಚಂದ್ರ. ಆ ಮುಖ ಚಂದ್ರ, ಚಂದ್ರನಲ್ಲಿ ಆ ಕಲೆ ಏನೋ ಇದೆಯಲ್ಲ ಕಪ್ಪು, ಇವಳ ಹಣೆಯಲ್ಲಿ ಏನಪ್ಪ ಕಲೆ ಅಂದ್ರೆ ಕಸ್ತೂರಿ ತಿಲಕವನ್ನ ಅವಳು ಇಟ್ಕೊಂಡಿದ್ದಾಳೆ. ಮುಖ ಚಂದ್ರ ಕಲಂಕ ಆಭ. ಚಂದ್ರನಲ್ಲಿ ಏನು ಕಲಂಕ ಇದೆ, ಕಳಂಕ ಅಂದ್ರೆ ಕಪ್ಪು ಚುಕ್ಕೆ ಇದೆ, ಅದರಂತೆ ಆಭ ಅಂದ್ರೆ ಅದರಂತೆ ಏನಾಗಿದೆ? ಮೃಗನಾಭಿ. ಮೃಗ ಅಂದ್ರೆ ಜಿಂಕೆ, ಜಿಂಕೆಯ ನಾಭಿ ಅಂದ್ರೆ ಹೊಕ್ಕುಳು, ಹೊಕ್ಕುಳಲ್ಲಿ ಬರುವ ಪರಿಮಳ ಅದನ್ನ ಅವಳು ತೇದಿ ತನ್ನ ತಿಲಕವಾಗಿ, ಕಸ್ತೂರಿಯನ್ನ ತಿಲಕವಾಗಿ ಅವಳು ಇಟ್ಕೊಂಡಿದ್ದಾಳೆ. ಅದರಿಂದ ಮೃಗನಾಭಿ ವಿಶೇಷಕ. ಆ ಮೃಗನಾಭಿಯ ಪರಿಮಳದಿಂದ ಕಸ್ತೂರಿ ತಿಲಕವನ್ನ ತನ್ನ ಹಣೆಯಲ್ಲಿ ಇಟ್ಟುಕೊಂಡು ಅವಳು ಅಲಂಕೃತನ ಆಗಿದ್ದಾಳೆ, ಅಥವಾ ವಿಶೇಷವಾದ ಒಂದು ಸೌಂದರ್ಯ ಕಾಂತಿಯಿಂದ ಅವಳು ಮಿರುಗುತ್ತಾ ಇದ್ದಾಳೆ, ಶೋಭಿಸ್ತಾ ಇದ್ದಾಳೆ. ವಿಶೇಷಕ, ವಿಶೇಷವಾಗಿ ಅವಳು ಬೆಳಗ್ತಾ ಇದ್ದಾಳೆ, ಕಾಣ್ತಾ ಇದ್ದಾಳೆ ಅಂತ ಅರ್ಥ ಆಗತ್ತೆ. ಇನ್ನು ಈ ಮುಖಚಂದ್ರ ಕಲಂಕಾಭ ಮೃಗನಾಭಿ ವಿಶೇಷಕ ಅನ್ನುವಾಗ, ಕಲಂಕ ಅನ್ನುವಾಗ ಕಲಾ ಎನ್ನುವುದು ಅಂಕ, ಕಲಾ ಎನ್ನುವುದು ಅಂಕ. ಅಂಕ ಅಂದ್ರೇನು? ಚಿಹ್ನೆ. ಅಂಕಿತ ಅಂತೇವಲ್ಲ, ಇವರು ಪುರಂದರದಾಸ ಅನ್ನುವ ಅಂಕಿತದಿಂದ ಈ ನಾಮವನ್ನ, ಈ ಕೀರ್ತನೆಯನ್ನ ರಚನೆ ಮಾಡಿದ್ದಾರೆ. ಆ ರೀತಿ ಅಂಕ ಅಂದ್ರೆ ಚಿಹ್ನೆ ಅಂತ. ಆ ಚಿಹ್ನೆ ಏನು? ಕಲೆಗಳೇ ಇವಳಿಗೆ ಚಿಹ್ನೆ.
ಯಾವ ಕಲೆ? ಪ್ರಪಂಚದಲ್ಲಿ ಯಾವ ಕಲೆ ಅವಳದು ಅಂದ್ರೆ ಏನೇನು ಕಲೆ ಇದೆ, ಪಾಕಕಲೆ ಇದೆಯಾ ಅದು ಅವಳದು, ನೃತ್ಯ ಕಲೆ ಇದೆಯಾ ಅದು ಅವಳದು, ಹಾಗೆ ಸಂಗೀತ ಕಲೆ ಇದೆಯಾ ಅವಳದು, ಚಿತ್ರಕಲೆ ಇದೆಯಾ ಅವಳದು. ಹಾಗಾಗಿ ಕಲಾ ಅಂದ್ರೆ ಒಂದು ಪಾರ್ಟ್ ಅಂತ, ಕಲಾ ಅಂದ್ರೆ ಒಂದು ಪಾರ್ಟ್. ಆ ಒಂದು ಪಾರ್ಟ್ ಅವಳಿಗೆ ಏನಾಗಿದೆ, ಅಂಕ ಚಿಹ್ನೆ ಆಗಿದೆ. ಆದ್ರಿಂದ ಯಾರಿಗೋ ಸಂಗೀತ ಬರಬಹುದು, ಯಾರಿಗೋ ನೃತ್ಯ ಬರಬಹುದು, ಯಾರಿಗೋ ಚಿತ್ರಕಲೆ ಬರಬಹುದು, ಯಾರಿಗೋ ವಿಜ್ಞಾನದಲ್ಲಿ ವಿಷಯದಲ್ಲಿ ಬೆಳಿಬಹುದು, ವಿಜ್ಞಾನದಲ್ಲಿ ಭೌತಶಾಸ್ತ್ರ, ಹಾಗೆ ಶರೀರಶಾಸ್ತ್ರ, ಈ ರೀತಿ ನಾನಾ ವಿಧವಾದ ಶಾಸ್ತ್ರಗಳಲ್ಲಿ ಯಾವುದರಲ್ಲಾದರೂ ಬೆಳಿಬಹುದು. ಆ ಎಲ್ಲ ಕಲೆಗಳು ಕೂಡ ತಾಯಿಯ ಒಂದು ಕಲೆ, ಒಂದು ಅಂಕ. ಅದು ಅವಳನ್ನೇ ಸೂಚಿಸ್ತಾ ಇದೆ. ಅಂಕ ಅಂದ್ರೆ ಸೂಚಿಸ್ತಾ ಇದೆ. ಕಲಾ ಅಂದಾಗ ಕ ಅಂದ್ರೆ ಸುಖ ಅಂತ ಅರ್ಥ. ಇದು ಮತ್ತೆ ನಮಗೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವಂಥ ಮಾತು. ಕಂ ಸುಖಂ ಕಂ ಸುಖಂ ಅಂತ ಹೇಳ್ತಾರೆ. ಕಂ ಸುಖಂ ಖಂ ಸುಖಂ. ಸುಖ ಅಂದ್ರೆ ಏನು ಅಂತ ಯಾವುದು ಅಂದ್ರೆ ಕಂ ಅನ್ನುವುದು ಸುಖ, ಖಂ ಅನ್ನುವುದು ಕೂಡ ಸುಖ ಎಂಬುದಾಗಿ ಒಬ್ಬನಿಗೆ ಉಪದೇಶ ಮಾಡ್ತಾರೆ. ಆ ರೀತಿಯಲ್ಲಿ ಕಂ ಅಂದ್ರೆ ಅರ್ಥ ಏನು, ಸುಖ ಅಂತ ಅರ್ಥ. ಆ ಸುಖವನ್ನ ತನ್ನ ಒಂದು ಲಕ್ಷಣವಾಗಿ ಹೊಂದಿದ್ರೆ ಕಲಾ. ಅಂದ್ರೆ ಅರ್ಥ ಏನಾಯ್ತು, ಲೋಕದಲ್ಲಿ ಯಾವ ಯಾವ ವಿದ್ಯೆ ಇದೆಯೋ, ಲೋಕದಲ್ಲಿ ಯಾವ ಯಾವುದು ನಮಗೆ ಸುಖವನ್ನ ಕೊಡ್ತಾ ಇದೆಯೋ ಆ ಎಲ್ಲವನ್ನೂ ಕೂಡ ತಾಯಿಯ ಚಿಹ್ನೆ ಎಂಬುದಾಗಿ ನಾವು ಭಾವಿಸಿಕೊಂಡು ತಾಯಿಯನ್ನ ಆರಾಧನೆ ಮಾಡೋದು, ತಾಯಿಯನ್ನ ಸೇರೋದು, ತಾಯಿಯನ್ನ ಹೊಂದುವ ಪ್ರಯತ್ನವನ್ನ ಮಾಡೋದು. ದಿನದಲ್ಲಿ ನಮಗೆ ಎಷ್ಟೋ ಸುಖ ಇದೆ. ಹೇಗೆ ದಿನದಲ್ಲಿ ಎಷ್ಟೋ ಕೊರತೆಗಳಿದೆ ಅಂತ ಹೇಳ್ಕೊಂಡ್ವಿ, ಹಾಗೆ ಎಷ್ಟೋ ಸುಖ ಇದೆ. ಒಂದು ಒಳ್ಳೆ ಘಮ 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 ಕಾಫಿ ಬೆಳಗ್ಗೆ ಸಿಕ್ಕಿದ್ರೆ, ಒಳ್ಳೆ ಕಾಫಿ ಸಿಕ್ಕಿದ್ರೆ ಅಂತ ಅದನ್ನು ಏನು ಆಸ್ವಾದನೆ ಮಾಡಿ ಕುಡಿದು, ಅಬ್ಬಾ ಇವತ್ತು ಎಂಥ ಒಳ್ಳೆ ಕಾಫಿಯಿಂದನೇ ಇವತ್ತು ಒಳ್ಳೆ ದಿನ ಆಗುತ್ತೆ ಅಂತ ಗೊತ್ತಾಗುತ್ತೆ ಅಂತ ಏನೋ ಹೇಳ್ಕೊಳ್ತೀವಲ್ವ ಮನಸ್ಸಲ್ಲಿ. ಹಾಗೆ ಅದು ಅಂದ್ರೆ ಏನೋ ಒಂದು ಆನಂದ ಸಿಕ್ತಲ್ಲ, ಆ ಆನಂದ. ಅದೇ ರೀತಿ ಎಷ್ಟೋ ಆನಂದಗಳು ಸಿಕ್ಕತ್ತೆ ದಿವಸದಲ್ಲಿ. ಆ ಆನಂದವನ್ನ ತಾಯಿಯ ಸ್ವರೂಪ ಅಂತ ಭಾವಿಸಿಕೊಂಡ್ರೆ ಆಗಲೂ ಕೂಡ ತಾಯಿಯ ಬಳಿಗೆ ನಾವು ಹೋಗೋದು ಸುಲಭ ಆಗತ್ತೆ, ತಾಯಿಯನ್ನ ಸೇರೋದು ಸುಲಭ ಆಗತ್ತೆ. ಇದರ ಇನ್ನು ಮುಂದಿನ ಅರ್ಥಗಳನ್ನು ನಾವು ಮುಂದಿನ ವಾರದಲ್ಲಿ ನೋಡ್ಕೊಳ್ಳೋಣ.